ಸರ್ ನಂದು MSc B.Ed ಆಗಿದೆ. ಅವನು ನನಗಿಂತ ವೇ ಆಫ್ ಟೀಚಿಂಗಲ್ಲಿ ತುಂಬ ಕಡಿಮೆ ಇರ್ಬೋದು, ಆದರೆ ಅವ್ನು ಇಂಗ್ಲೀಷ್ ಗ್ರಿಪ್ನಿಂದ ಅವ್ನು 45,000 ರೂಪಾಯಿ ಸ್ಯಾಲ್ರಿ ತಗೊಳ್ತಾನೆ. ಈ ಸಮಾಜದಲ್ಲಿ ನಾನು ಅಪ್ಡೇಟ್ ಆಗಬೇಕು, ಕೆಲವು ಜನ ನನ್ನ ಗುರುತಿಸಬೇಕಂದ್ರೆ ಇಂಗ್ಲೀಷ್ ಇಂಪಾರ್ಟೆಂಟ್. ಕಾಲೇಜಲ್ಲಿ ಇಂಗ್ಲೀಷ್ ಕಲಿಸಲ್ವಾ? ಕಲಿಸ್ತಾರೆ ಸರ್. ಬೇಸಿಕ್ ನಮಗಿಲ್ಲ ನಾಲೆಡ್ಜ್. ಎಲ್ಲ ಸಬ್ಜೆಕ್ಟ್ 97, 98 ಆಗಿದೆ ಸರ್. ನೀವು 90% ಸ್ಟೂಡೆಂಟ್? ಹಾಂ ಸರ್. ಇಂಗ್ಲೀಷ್ ಬರಲ್ಲ? ಇಂಗ್ಲೀಷ್ ಬರಲ್ಲ. ಬಹಳಷ್ಟು ಕಂಪನಿ ಜೊತೆಗೆ ಟೈಪ್ ಮಾಡಿದ್ದೀವಿ. ಇವರು ಈಗ ಇಂಟರ್ವ್ಯೂ ತಗೊಂಡು ಆಫರ್ ಲೆಟರ್ ಕೊಡ್ತಾ ಇದ್ದಾರೆ. ಸರ್ಟಿಫಿಕೇಟ್ ಅಲ್ಲಿ 95%, 91% ಬಂದಿರೋ ಸ್ಟೂಡೆಂಟ್ಸ್ ಇದ್ದಾರೆ. ಬಟ್ ಅವ್ರಿಗೆ ಇಂಗ್ಲೀಷ್ ಕಮ್ಯುನಿಕೇಶನ್ ಅಂತ ಮಾತಾಡ್ಸಕ್ಕೆ ಹೋದ್ರೆ ಅವ್ರಿಗೆ ಇಂಗ್ಲೀಷ್ ಕಮ್ಯುನಿಕೇಶನ್ ಬರ್ತಿಲ್ಲ, ಅಂಡ್ ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಲ್ಲ. ಈ ರೀತಿ ಎಷ್ಟೋ ಸ್ಟೂಡೆಂಟ್ಸ್ ನಾವು ರಿಜೆಕ್ಟ್ ಮಾಡ್ತಾ ಇದೀವಿ. ಯಾವ ಕಂಪ್ನಿಗೆ ರಿಕ್ರೂಟ್ ಮಾಡ್ತೀವಿ? ಟಾಟಾ ಮಾಡ್ತಾ ಇದೀವಿ, ಟೊಯೋಟಾ ಸಪ್ಲೈಯರ್ ಕಂಪ್ನಿಗಳಿಗೆ, ಎಜಾಕಿ, ಡನ್ಸಾ ಕಿರ್ಲೋಸ್ಕರ್, ಅಂದ್ರೆ ಬಿಗ್ ಎಲ್ಲ MNC ಕಂಪ್ನಿಗಳಿಗೆ ಮಾಡೋದು. ನನ್ನ ಮಗಳು ಫ್ರೆಂಡ್ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾಳೆ. ಸೊ ನಮ್ಮ ಹತ್ರ ಇಂಗ್ಲೀಷ್ ಮಾತಾಡಕ್ ಬರ್ತಾಳೆ, ಸೊ ನಮಗೆ ಮಾತಾಡಕ್ ಬರಲ್ಲ. ಅವಾಗ ನಮ್ಮ ಬಾಂಡಿಂಗ್ ಕಮ್ಮಿ ಆಗ್ತಿದೆ ಅಂತ ನನ್ಗೆ ಅನಿಸ್ತಿದೆ ಸರ್. ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಹೋಗ್ತೀವಿ, ಸುಮಾರು ಕ್ವಶನ್ಸ್ ಕೇಳಬೇಕು, ಅದು ಹೇಳಕ್ಕಂತ ಹೋಗ್ತೀವಿ, ಬಟ್ ಏನ್ ಹೇಳ್ಬೇಕಂತ ಗೊತ್ತಿರಲ್ಲ ನಮಗೆ. ಅವರು ಇಂಗ್ಲೀಷಲ್ಲೇ ಕೇಳ್ತಿರ್ತಾರೆ ಟೀಚರ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ಇಂಗ್ಲೀಷ್ ಕಲಿಬೇಕು ಅಂತ ಬಂದಿದ್ದೀನಿ ಸರ್. ಸರ್ ನಂದು D.Ed, B.Ed, MA ಇನ್ ಇಂಗ್ಲೀಷ್, MA ಇನ್ ಎಕನಾಮಿಕ್. ಹಾಂ ಸರ್. ಹಾಂ ಸರ್, ಬರ್ತಿರ್ಲಿಲ್ಲ. ಸೊ ನಾನು ಒಬ್ಬರ ಜೊತೆ ಮಾತಾಡಿದಾಗ ಇಂಗ್ಲೀಷ್ ಕಮ್ಯುನಿಕೇಶನ್ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಲ್ಯಾಂಗ್ವೇಜ್ ಕನ್ನಡ ಆಲ್ಸೋ ನಮಗೆ ಮೋಟಿವೇಟ್ ಮಾಡಿ MA ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಇವ್ರ ಸೆಂಟರ್ ಇಂದ. SSLC ಫೇಲ್ ಆಗಿದ್ದಾರೆ, PUC ಫೇಲ್ ಆಗಿದ್ದಾರೆ, ಅಥವಾ ಡಿಗ್ರಿ ಫೇಲ್ ಆಗಿದ್ದಾರೆ. ಇದು ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಅಂಡ್ ಸ್ಕಿಲ್ ಎಜುಕೇಶನ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್ ಸರ್ ಇದು. ಸೊ ಇದರ ಮುಖಾಂತರ ನಾವು ಆನ್ಲೈನ್ ಎಕ್ಸಾಮ್ ಬರೆಸ್ತಾ ಇದೀವಿ. ಅವ್ರ ಮುಂದೆ ಕಾಲೇಜಸ್ ಹೋಗಬಹುದು. ಅಫ್ಕೋರ್ಸ್ ಕಾಲೇಜ್ ಆದ್ಮೇಲೆ ಜಾಬ್ ತಗೋಬಹುದು, ಗೌರ್ಮೆಂಟ್ ಜಾಬ್ ತಗೋಬಹುದು, ಪ್ರೈವೇಟ್ ಜಾಬ್ ತಗೋಬಹುದು. ಪ್ಲೀಸ್ ವೆಲ್ಕಮ್ ಟು ಅವರ್ ನ್ಯೂ ಬ್ರಾಂಚ್, ಬೆಂಗಳೂರು ಬ್ರಾಂಚ್. ಪ್ಲೀಸ್ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಬರೀ ಸ್ಕಿಲ್ಸ್ ಕಲಿಸೋದಲ್ಲ ಅಷ್ಟೇ ಅಲ್ಲ, ಸೊ ಸ್ಕಿಲ್ಸ್ ಜೊತೆಗೆ ಜಾಬ್ ಕೊಡಿಸೋದು ನನ್ನ ಉದ್ದೇಶ. ಸೊ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿಂದ ಜಸ್ಟ್ 200 ಮೀಟರ್ ವಾಕಬಲ್ ಡಿಸ್ಟೆನ್ಸ್. ಸ್ನೇಹಿತರೆ, ಶ್ರದ್ಧೆ, ಶಿಸ್ತು, ಪ್ರಾಮಾಣಿಕತೆ ಮತ್ತು ಅಂದುಕೊಂಡಿದ್ದನ್ನು ಸಾಧಿಸುವ ಛಲ ಇದ್ದರೆ ಏನೆಲ್ಲ ಸಾಧಿಸಬಹುದು ಅನ್ನೋಕ್ಕೆ ಈ ನಮ್ಮ ವಿಕಾಸ್ ಕರಿಯರ್ ಅಕಾಡೆಮಿಯ ಮುಜಾವರ್ ಸರ್ ಮತ್ತು ಅವ್ರ ತಂಡ ಒಂದು ದೊಡ್ಡ ಸ್ಫೂರ್ತಿ ಸ್ನೇಹಿತರೆ. ಯಾಕಂದರೆ ಕಳೆದ 25 ವರ್ಷಗಳಿಂದ ಧಾರವಾಡದಲ್ಲಿ ವಿಕಾಸ್ ಕರಿಯರ್ ಅಕಾಡೆಮಿ ಅಂತನ್ನುವ ಇಂಗ್ಲೀಷನ್ನು ಕಲಿಸುವ ಮತ್ತು ಉದ್ಯೋಗಕ್ಕೆ ಸಹಾಯ ಮಾಡುವಂತಹ ಕೋರ್ಸನ್ನು ಮಾಡ್ತಿದ್ದಂಥ ಮುಜಾವರ್ ಸರ್ ಧಾರವಾಡದಿಂದ ಈಗ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಕಾಲಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಬ್ರಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಎಲ್ಲೂ ಅಲ್ಲ, ನಮ್ಮ ಚಂದ್ರ ಲೇಔಟ್ನ ನೋಡಿ, ಇಲ್ಲಿ ಮಹಾತ್ಮ ಗಾಂಧಿ ವೃತ್ತ ಇದೆಯಲ್ಲ ಅದ್ರ ಎದುರುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಎಷ್ಟು ದೊಡ್ಡ ಸಾಧನೆ ಅಲ್ವಾ ಸ್ನೇಹಿತರೆ. ಸೊ ಹಾಗಾಗಿ ಸರ್ ಅಭಿನಂದನೆಗಳು ನಿಮ್ಮ ಇಡೀ ತಂಡಕ್ಕೆ, ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿಂದ ಜಸ್ಟ್ 200 ಮೀಟರ್ ವಾಕಬಲ್ ಡಿಸ್ಟೆನ್ಸು. ಇದು ಸರ್ಕಲ್. ಸೊ ಇಲ್ಲಿ ಫ್ಲಾಗ್ ನೋಡ್ತಾ ಇದ್ರಿ, ದಿಸ್ ಇಸ್ ದ ಹೈಯೆಸ್ಟ್ ಪೋಲ್, ಫ್ಲಾಗ್ ಪೋಲು. ನಾನು ಆಗಸ್ಟ್ 15ರಂದು ಈ ಒಂದು ಬ್ರಾಂಚನ್ನು ಬೆಂಗಳೂರಲ್ಲಿ ಓಪನ್ ಮಾಡಿದೆ ಅಂತ ನನಗೆ ಹೇಳಕ್ಕೆ ಭಾಳ ಖುಷಿ ಆಗ್ತದೆ ಸರ್. ವಿಜಯನಗರ ಅಂತೂ ಫೇಮಸ್ ಇದೆ ಬೆಂಗಳೂರಲ್ಲಿ, ಯಾಕಂದರೆ ಇಲ್ಲೆಲ್ಲಾನು ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಹಿಂಗಾಗಿ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಅಂತ ಹೇಳಕ್ಕೆ ನನಗೆ ಭಾಳ ಖುಷಿ ಆಗ್ತದೆ ಸರ್. ಸೊ ತೋರಿಸ್ತೀರಾ ಒಳಗಡೆ? ಖಂಡಿತ ಸರ್. ಪ್ಲೀಸ್ ವೆಲ್ಕಮ್ ಟು ಅವರ್ ನ್ಯೂ ಬ್ರಾಂಚ್, ಬೆಂಗಳೂರು ಬ್ರಾಂಚ್. ಪ್ಲೀಸ್ ವೆಲ್ಕಮ್. ಅಂದರೆ ಈಗ ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿ ಇತ್ತಲ್ಲ, ನೀವೇನು ಮಾಡ್ತಾ ಇದ್ರಿ? ಇಂಗ್ಲೀಷ್ ಕೋಚಿಂಗ್ ಮಾಡ್ತಾ ಇದ್ರಿ, ಆಮೇಲೆ ಜಾಬ್ ಪ್ಲೇಸ್ಮೆಂಟ್ಸ್ ಮಾಡಿಸ್ತಾ ಇದ್ರಿ. ಇಲ್ಲೂ ಸೇಮ್? ಖಂಡಿತ ಸರ್. ಯಾಕಂದರೆ ಇಲ್ಲಿಂದ ಭಾಳಷ್ಟು ಸ್ಟೂಡೆಂಟ್ಸು ಬರ್ತಾ ಇದ್ದಾರೆ. ಅಂದರೆ ಬೆಂಗಳೂರು, ಚಿತ್ರದುರ್ಗ, ಮಂಡ್ಯ, ಶಿವಮೊಗ್ಗ, ತುಮಕೂರು, ಮೈಸೂರು, ಕೋಲಾರ. ಕೋಲಾರ. ಸೊ ಈ ಕಡೆಯಿಂದ ಸ್ಟೂಡೆಂಟು ಭಾಳ ಬರ್ತಾ ಇದ್ದಾರೆ. ಒಂದು ಎರಡನೇದು ಹೋಮ್ ಮೇಕರ್ಸು ಕಲಿಬೇಕು ಅಂತ ಇದ್ದಾರೆ, ಬಟ್ ಅವ್ರಿಗೆ ಅಲ್ಲಿಗೆ ಬರೋಕ್ಕಾಗಲ್ಲ. ಸೊ ಅಲ್ಲಿಗೆ ಈಗ ಮ್ಯಾಕ್ಸಿಮಮ್ ಅಲ್ಲಿ ಸ್ಟೂಡೆಂಟು ಅಲ್ಲಿ ಬಂದು ಜಾಬ್ ಬೇಕಂತ ಇದ್ದಾರೆ. ಸೊ ಹೀಗಾಗಿ ಇಲ್ಲೇ ಒಂದು ಸೆಂಟರ್ ಮಾಡಿಬಿಟ್ರೆ ಅವ್ರಿಗೆ ಬರಲಿಕ್ಕೂ ಈಸಿ ಆಗುತ್ತೆ, ಅಫ್ಕೋರ್ಸ್ ಜಾಬ್ ತೊಗೊಳಕ್ಕೂ ಈಸಿ ಆಗುತ್ತೆ. ಸೊ ಈಗ ಇಲ್ಲಿ ನೋಡ್ತಾ ಇದ್ರಿ, ನಾವು ಆಲ್ರೆಡಿ ಭಾಳಷ್ಟು ಕಂಪ್ನಿ ಜೊತೆಗೆ ಟೈಪ್ ಮಾಡಿದ್ದೀವಿ. ಇವರು ಈಗ ಇಂಟರ್ವ್ಯೂ ತೊಗೊಂಡು ಇಲ್ಲೇ ಜಾಬ್ ಪ್ಲೇಸ್ಮೆಂಟ್ ಮಾಡಿ, ಅಂದರೆ ಜಾಬ್ ಆಫರ್ ಲೆಟರ್ ಕೊಡ್ತಾ ಇದ್ದಾರೆ. ಸೊ ನಮ್ಮ ಉದ್ದೇಶ ಏನಪ್ಪ ಅಂದರೆ ಬರೀ ಸ್ಕಿಲ್ಸ್ ಕಲಿಸೋದಲ್ಲ ಅಷ್ಟೇ ಅಲ್ಲ, ಸೊ ಸ್ಕಿಲ್ಸ್ ಜೊತೆಗೆ ಜಾಬ್ ಕೊಡಿಸೋದು ನನ್ನ ಉದ್ದೇಶ. ಸೊ ಟೀಚಿಂಗ್ ಯಾರು ಬೇಕಾದ್ರೂ ಮಾಡ್ತಾರೆ ಸರ್, ಟೀಚಿಂಗ್ ಮಾಡೋದ್ರಲ್ಲಿ ಏನು ಇದಿಲ್ಲ. ಬಟ್ ಇಲ್ಲಿ ವಿಶೇಷವಾಗಿ ಜಾಬು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಅವರು BA, BCom, BB ಎಲ್ಲ ಮಾಡಿರ್ತಾರೆ, ಎಲ್ಲ ಇರ್ತಾರೆ, ಬಟ್ ಕಮ್ಯುನಿಕೇಷನ್ ಇರಲ್ಲ, ಜಾಬ್ ಇರಲ್ಲ. ಸೊ ಇಲ್ಲಿ ಕಮ್ಯುನಿಕೇಷನ್ನು ಅದ್ರ ಜೊತೆ ಕಂಪ್ಯೂಟರ್ ಸ್ಕಿಲ್ಸು, ಬೇರೆ ಬೇರೆ ಕಂಪ್ಯೂಟರ್ ಸ್ಕಿಲ್ಸನ್ನು ಮಾಡಿ ಅಡ್ವಾನ್ಸ್ ಕೋರ್ಸಸ್, ವಿಡಿಯೋ ಎಡಿಟಿಂಗ್ ಇರ್ಬೋದು, ಅಥವಾ ವೆಬ್ ಡಿಸೈನಿಂಗ್ ಇರ್ಬೋದು, ಅಥವಾ SAP ಇರ್ಬೋದು, SAP SAP ಅಂತ ಕೇಳಿರ್ಬೋದು ನೀವು. ಅದು ಭಾಳ ಕಂಪ್ನಿಯಲ್ಲೆಲ್ಲ ರಿಕ್ವೈರ್ಮೆಂಟ್ ಇದೆ. SAP, ಪೈಥಾನು ಇವೆಲ್ಲ ಕೋರ್ಸ್ ಮಾಡಿಸಿ ಅವರಿಗೆ ಇಲ್ಲಿ ಜಾಬ್ ಪ್ಲೇಸ್ಮೆಂಟ್ ಮಾಡಿಸ್ತಾ ಇದ್ವಿ. ನನ್ನ ಉದ್ದೇಶ ಇಷ್ಟೇ, ಯಾರು ಅನ್ಎಂಪ್ಲಾಯ್ಡ್ ಇರಬಾರ್ದು ಅನ್ನೋದು ನನ್ನ ಉದ್ದೇಶ. ಸೊ ಎಲ್ಲರಿಗೂ ಜಾಬ್ ಸಿಗಬೇಕು, ಎಲ್ಲರೂ ಜಾಬ್ ಮಾಡಬೇಕು. ಅಂದರೆ ಈಗ ನೋಡಿ, ಓದಿರ್ತಾರೆ BA, BCom, BSc ಅಥವಾ MA, MCom, MSc, MBA ಆರ್ ಇವನ್ BE,
ಮಾಡಿರ್ತಾರೆ, ತುಂಬಾ ದೊಡ್ಡ ದೊಡ್ಡ ಡಿಗ್ರಿಗಳು ಮಾಡಿರ್ತಾರೆ. ಆದ್ರೆ ಯಾವ್ಯಾವ ಕಾರಣಕ್ಕೆ ರೂರಲ್ ಬ್ಯಾಕ್ಗ್ರೌಂಡ್ ಅಥವಾ ಬೇರೆ ಏನೇನೋ ಕಾರಣಕ್ಕೆ ಇಂಗ್ಲಿಷ್ ಅಂದ್ರೆ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಕಾರ್ಪೊರೇಟ್ ಎಲ್ಲ ಅದೇ ಇದೆ. ಸೊ ಅವ್ರಿಗೆ ಬರಲ್ಲ ಅಂತ ಹೇಳಿ ಹಿಂದುಳಿತಾರೆ ಅಥವಾ ಕೀಳರಿಮೆ ಒಂದು ಇನ್ಫೀರಿಯಾರಿಟಿ ಇರುತ್ತೆ. ಅವ್ರಿಗೆ ಇಲ್ಲಿ ನೀವು ಫುಲ್ಲಿ ಎಕ್ವಿಪ್ಡ್ ಮಾಡ್ತೀರಿ. ಖಂಡಿತ ಸರ್, ಅದು ನೀವೇನು ಹೇಳಿದ್ರೆ ಖಂಡಿತ ನಿಜ ಇದೆ. ಸೊ ಆ ಮಕ್ಕಳಿಗೆ ನಾವು ಇಲ್ಲಿ ಟ್ರೈನಿಂಗ್ ಕೊಟ್ಟು ಜಾಬ್ ಪ್ಲೇಸ್ಮೆಂಟ್ ಇಮಿಡಿಯೇಟ್ ಆಗಿ ಇಲ್ಲಿ ಅವರು 2 months 1 month to 2 months ಇಲ್ಲಿ ಬಂದರೆ ಸಾಕು. ಅವ್ರಿಗೆ ಇಲ್ಲಿ ಟ್ರೈನಿಂಗ್ ಕೊಡೋದು ಜಾಬ್, ಅವ್ರಿಗೆ ಏನೈತ್ರಿ ಸ್ಟೇಜ್ ಕರೇಜು, ಪಬ್ಲಿಕ್ ಸ್ಪೀಕಿಂಗು, ಕಂಪ್ಯೂಟರಲ್ಲಿ ಇಮೇಲು, ಲೈಕ್ DTP ವರ್ಕು, ಎಡಿಟಿಂಗು, ಬೇರೆ ಬೇರೆ ಕೋರ್ಸಸ್ ಇದೆ, ಅಡ್ವಾನ್ಸ್ ಕೋರ್ಸಸ್ ಎಲ್ಲ ಇದೆ. ಅವುಗಳನ್ನ ಕಲಿಸಿ ಅವರಿಗೆ ಒಂದು ಒಳ್ಳೆಯ ಉದ್ಯೋಗ ಕೊಡಿಸ್ಬೇಕು ಅನ್ನೋದು ಆಸೆ ಇದೆ. ಇದು ಮೊದಲಿಂದ ಇತ್ತು, ಈಗೂ ಇದೆ, ಮುಂದೂ ಇರುತ್ತೆ. ಬಟ್ ನನಗೆ ಬೆಂಗಳೂರಲ್ಲೇ ಮಾಡಬೇಕು, ಯಾಕಂದರೆ ಇಟ್ ಈಸ್ ಎ ಹಬ್ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯಾ. ಮೋಸ್ಟ್ ಆಫ್ ದ ಪೀಪಲ್ ಕಮ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಆ್ಯಂಡ್ ಆಲ್, ಬಟ್ ದೇ ಕಾಂಟ್ ಸ್ಪೀಕ್ ಇನ್ ಇಂಗ್ಲೀಷ್ ಆ್ಯಂಡ್ ದೇ ಆರ್ ನಾಟ್ ಗೆಟಿಂಗ್ ಜಾಬ್. ಇಲ್ಲಿ ಮಕ್ಕಳು, ಇಲ್ಲಿ ಜನರು ಅಲ್ಲಿ ಬಂದು ಹೇಳ್ತಾರೆ, ಇಲ್ಲ ಸರ್ ನಾವು ಜಾಬಲ್ಲಿ ಅಥವಾ ಇಂಟರ್ವ್ಯೂಲ್ಲಿ ಕ್ರ್ಯಾಕ್ ಮಾಡಲಿಲ್ಲ, ಇಂಟರ್ವ್ಯೂ ಸರಿ ಆಗಲಿಲ್ಲ, ನಾವು ಇಂಟರ್ವ್ಯೂಲ್ಲಿ ಫೇಲ್ ಆದ್ವಿ, ನಮಗೀಗ ಇಂಟರ್ವ್ಯೂ ಫೇಸ್ ಮಾಡೋಕ್ಕಾಗಿದೆ. ಸೊ ಎಲ್ಲರಿಗೂ ಅನುಕೂಲ ಆಗಲಿ ಅಂಥೇಳಿ ನಾನು ಇಲ್ಲಿ ಮಾಡಿದ್ದೀನಿ ಸರ್. ಅಲ್ಲಿಯೂ ಇದೆ, ಇಲ್ಲಿಯೂ ಇದೆ. ಅಲ್ಲಿ ಬಂದವರಿಗೆ ಅಲ್ಲಿಯೂ ಟ್ರೈನಿಂಗ್ ಕೊಡ್ತೀವಿ, ಇಲ್ಲಿಯೂ ಟ್ರೈನಿಂಗ್ ಕೊಡ್ತೀವಿ. ಬಟ್ ಜಾಬ್ ಮಾತ್ರ ಖಂಡಿತ ಜಾಬ್ ಸರ್. ಇದು ಬಂದುಬಿಟ್ಟು 1000 square feet ಇದೆ. ಅಲ್ಲಿ ಫಸ್ಟ್ ಎಂಟ್ರೆನ್ಸು ಆಫೀಸ್ ಇದೆ. ಬನ್ನಿ ಸರ್, ಬಾಸ್ ಕ್ಯಾಬಿನ್. ಥ್ಯಾಂಕ್ ಯು ಸರ್. ಬಾಸ್ ನಾಟ್ ಬಾಸ್, ಐ ಆಮ್ ಜಸ್ಟ್ ಎಂಪ್ಲಾಯ್. ಸ್ಮಾಲ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ನಮಗೆ ಹೇಳಿ ಮಾಡಿಸ್ದಂಗಿದೆ, ಯಾಕೆಂದರೆ ಫಸ್ಟ್ ಎಂಟ್ರೆನ್ಸ್ಗೆ ಬಾಸ್ ಕ್ಯಾಬಿನ್ ಅಥವಾ ಕೌನ್ಸಿಲಿಂಗ್ ಕ್ಯಾಬಿನು. ಸೊ ಇಲ್ಲಿ ಕೌನ್ಸಿಲಿಂಗ್ ಆದ ತಕ್ಷಣ ಅಲ್ಲಿ ಕ್ಲಾಸ್ ಇದೆ. ಸೊ ಕ್ಲಾಸು ಒಳಗಡೆ ಒಂದು ಕ್ಲಾಸ್ ರೂಮ್ ಇದ್ರಿಂದ ಅಲ್ಲಿ ನಾವು ಕಂಪ್ಯೂಟರ್ ಲ್ಯಾಬ್ ಎಲ್ಲ ಮಾಡ್ಬೋದು ಸರ್. ಇಲ್ಲಿ ನಾವು ಕಂಪ್ಲೀಟ್ ಆಗಿ ಪಬ್ಲಿಕ್ ಸ್ಪೀಕಿಂಗ್ ಅನ್ನು ಇಂಪ್ರೂವ್ ಮಾಡ್ತಾ ಇದ್ವಿ, ಸ್ಟೇಜ್ ಕರೇಜ್ ಇಂಪ್ರೂವ್ ಮಾಡ್ತಾ ಇದ್ವಿ. ನಿನ್ನೆ ಒಬ್ಬರು ಸ್ಟೂಡೆಂಟ್ ಬಂದಿದ್ರು ಸರ್, ಅವರು UPSC ಪ್ರಿಪೇರ್ ಮಾಡ್ತಾ ಇದ್ದಾರೆ, ಅವರು ಜಾಗ್ರಫಿಯಲ್ಲಿ ಮಾಸ್ಟರ್ ಇದ್ದಾರೆ. ಬಟ್ ಅವ್ರಿಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕಾಗ್ತಾ ಇಲ್ಲ, ಟೀಚಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಪಾಠ ಮಾಡೋಕ್ಕಾಗ್ತಾ ಇಲ್ಲ, ಹೆಸಿಟೇಷನ್ ಇದೆ, ಫಿಯರ್ನೆಸ್ ಇದೆ. ಸರ್ ನಾನು ಹೆಂಗಾರ ಮಾಡಿ ನನಗೆ ಸ್ಟೇಜ್ ಕರೇಜ್ ಇಂಪ್ರೂವ್ ಆಗಬೇಕು. UPSC ಆಸ್ಪಿರೆಂಟು ಆಲ್ರೆಡಿ 3 ವರ್ಷದಿಂದ UPSC ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲ ಸರ್ ನಂಗೆ ಪಬ್ಲಿಕ್ ಸ್ಪೀಕಿಂಗ್ ಬೇಕು. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು 80 ಏಜ್ವರೆಗೂ ಇಲ್ಲಿ ಅವಶ್ಯಕತೆ ಇದೆ. ಲ್ಯಾಂಗ್ವೇಜು ಕಂಪಲ್ಸರಿ ಬೇಕೇ ಬೇಕು. ಕಮ್ಯುನಿಕೇಷನ್ ಸ್ಕಿಲ್ಸು, ನೆಕ್ಸ್ಟ್ ಬಂದುಬಿಟ್ಟು ಆಕ್ಸೆಂಟ್ ಬರುತ್ತೆ. ಆ್ಯಂಡ್ ಸೇಮ್ ಟೈಮ್ ಕಂಪ್ಯೂಟರ್ ಸ್ಕಿಲ್ಸ್ ಎಲ್ಲನೂ MS ಆಫೀಸಿಂದ ಹಿಡ್ಕೊಂಡು DTP, ಟ್ಯಾಲಿ, C ಲ್ಯಾಂಗ್ವೇಜು, C++, ಜಾವಾ, HTML, ಪೈಥಾನು, ಇಲ್ಲಿ ಭಾಳಷ್ಟು MNC ಕಂಪ್ನಿ ಇರೋದ್ರಿಂದ ಇವೆಲ್ಲ ಅಡ್ವಾನ್ಸ್ ಕೋರ್ಸಸ್ ಇದ್ದರೆ ಖಂಡಿತ ಒಂದು ಒಳ್ಳೆ ಫ್ಯೂಚರ್ ಅಂತ ಹೇಳ್ಬೋದು. ಅದರ ಜೊತೆಗೆ ನಾವು ಯಾರು SSLC ಫೇಲ್ ಆಗಿದ್ದಾರೆ, PUC ಫೇಲ್ ಆಗಿದ್ದಾರೆ ಅಥವಾ ಡಿಗ್ರಿ ಫೇಲ್ ಆಗಿದ್ದಾರೆ, ಅವರು ಹಿಂದುಳಿಬಾರ್ದು ಅಂತೇಳಿ ಅವ್ರಿಗೋಸ್ಕರ ನಾವು ಈ ಬೋರ್ಡನ್ನು ತೊಗೊಂಡಿದ್ದೀವಿ. ಈ ಬೋರ್ಡ್ ಇಲ್ಲಿ ನೋಡ್ಬೋದು. ಏನು ಸರ್ಟಿಫಿಕೇಟ್ ಇದು ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಆ್ಯಂಡ್ ಸ್ಕಿಲ್ ಎಜುಕೇಷನ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್ ಸರ್ ಇದು. ಸೊ ಇದರ ಮುಖಾಂತರ ನಾವು ಆನ್ಲೈನ್ ಎಕ್ಸಾಮ್ ಬರೆಸ್ತಾ ಇದ್ವಿ. ಸ್ಟೂಡೆಂಟು ಅವ್ರ ಮನೇಲಿ ಕೂತ್ಕೊಂಡು ಎಕ್ಸಾಮ್ ಬರೀಬೋದು, ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಎಕ್ಸಾಮ್ ಬರೋದು, ಅವ್ರ ರಿಸಲ್ಟ್ ತೊಗೊಂಡು ಅವ್ರ ಮುಂದೆ ಕಾಲೇಜಸ್ ಹೋಗ್ಬೋದು. ಅಫ್ಕೋರ್ಸ್ ಕಾಲೇಜ್ ಆದಮೇಲೆ ಜಾಬು ತೊಗೋಬೋದು, ಗೌರ್ಮೆಂಟ್ ಜಾಬು ತೊಗೋಬೋದು, ಪ್ರೈವೇಟ್ ಜಾಬು ತೊಗೋಬೋದು, ಬರೀಬೋದು. ಅದು ಈಕ್ವಲ್ ಟು ರೆಗ್ಯುಲರ್ 100% ಮಾನ್ಯತೆ ಇದೆ. 100%. ಅಂಡ್ ಯಾವುದು ಪ್ರೈವೇಟ್ ಅಲ್ಲ ಸರ್, ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್. ಸೆಂಟ್ರಲ್ ಅದ್ರ ಮಾನ್ಯತೆ ಸಿಕ್ಕಿದೆ ನಿಮಗೆ? ಹೌದು, ನನಗೆ ಅವರು ಅಡ್ಮಿಷನ್ ಆ್ಯಂಡ್ ಕೌನ್ಸಿಲಿಂಗ್ ಸೆಂಟರ್ ಅಂತ ಕೊಟ್ಟಿದ್ದಾರೆ. ಸೊ ನನ್ನ ಉದ್ದೇಶ ಇಷ್ಟೇ, ಯಾರೂ ಹಿಂದೆ ಉಳಿಬಾರ್ದು. ಅಫ್ಕೋರ್ಸ್ ಅವ್ರ ಎಜುಕೇಷನಲ್ಲಿ ಹಿಂದೆ ಉಳಿಬಾರ್ದು, ಅವರು ಕಲಿಕೆಯಲ್ಲಿ ಹಿಂದೆ ಉಳಿಬಾರ್ದು. ಸೊ ಯಾವುದರಲ್ಲೂ ಅವ್ರು ಹಿಂದೆ ಉಳಿಬಾರ್ದು, ಅವ್ರು ಕಲಿಬೇಕು, ಅವ್ರು ಮುಂದೆ ಹೋಗಬೇಕು. ಅದು ನನ್ನ ಉದ್ದೇಶ. ಯಾರು SSLC, PUC, ಡಿಗ್ರಿ ಫೇಲ್ ಆಗಿದ್ದಾರೆ ಅವ್ರಿಗೆ ನಾವು ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗ್ ತೊಗೊಂಡು ಅವ್ರು ಪಾಸ್ ಆಗಿ ಮುಂದೆ ಅವ್ರು ತಮ್ಮ ಕಾಲೇಜಿಗೆ ಹೋಗ್ಬೋದು. ನೆಕ್ಸ್ಟ್ ಅವ್ರು ಜಾಬು ತೊಗೋಬೋದು ಸರ್. ಈವನ್ ಫಾರಿನ್ಗೂ ಹೋಗ್ಬೋದು, ಪಾಸ್ಪೋರ್ಟ್ಗೆ ಅಪ್ಲೈ ಇದೆ. ನೆಕ್ಸ್ಟ್ ಅವರು ಏರ್ಫೋರ್ಸ್ ಹೋಗ್ಬೋದು. ಎವ್ರಿಥಿಂಗ್ ದೇ ಕ್ಯಾನ್ ಡೂ. ಸ್ಕೈ ಇಸ್ ದ ಲಿಮಿಟ್. ಸ್ಕೈ ಇಸ್ ದ ಲಿಮಿಟ್. ಎಕನಾಮಿಕಲಿ ಡೌನು, ಅದ್ರ ಜೊತೆ ಮೆಂಟಲಿ ಅವರು ಡೌನ್ ಆಗ್ತಾರೆ ಸರ್. ಮೆಂಟಲಿ ಡಿಪ್ರೆಷನ್ ಆಗ್ತಾರೆ, ಕ್ಯಾಂಡಿಡೇಟ್ಸು ಡಿಪ್ರೆಷನ್ ಆಗ್ತಾರೆ, ಪೇರೆಂಟ್ಸು ಡಿಪ್ರೆಷನ್ ಆಗ್ತಾರೆ. ಸೊ ಹಿಂಗಾಗಿ ಅವ್ರಿಗೆ ಈ ಒಂದು ಬೋರ್ಡು ಭಾಳ ಅವಶ್ಯಕತೆ ಇದೆ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಇದು ನಿಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಸೊ ಯಾರು ಡ್ರಾಪ್ಔಟ್ ಆದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ನಾವು ಇಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಟ್ರೈನಿಂಗ್ ಕೊಟ್ಟು ಕಂಪ್ಯೂಟರ್ ಸ್ಕಿಲ್ಸನ್ನು ಡೆವಲಪ್ ಮಾಡಿ ಅವ್ರಿಗೆ ಜಾಬ್ ಕೊಡಿಸೋ ಜವಾಬ್ದಾರಿ ನಮ್ಮದು. ನಮ್ಮ ಕಡೆ ಬಂದರೂ ಎಲ್ಲ ಸೊಲ್ಯೂಷನ್, ಎವ್ರಿಥಿಂಗ್, ಮತ್ತು ಎಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ. ಅಷ್ಟು ಮಾತ್ರ ನಾನು ಗ್ಯಾರಂಟಿ ಹೇಳ್ಬೋದು. ಎಲ್ಲ ಕರಿಯರ್ ಸೊಲ್ಯೂಷನ್ಸು ಒಂದೇ ರೂಫ್. ಹೌದು ಸರ್, ಒಂದೇ ಸೂರಿನಡಿ. ಅಫ್ಕೋರ್ಸ್ ಸರ್, ಇಲ್ಲಿ ನೋಡ್ಬೋದು ನೀವು ಬೋರ್ಡು. ಇಲ್ಲಿ ಇದು ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಜೊತೆಗೆ ಇಲ್ಲಿ ಕಂಪ್ಯೂಟರ್ ಸ್ಕಿಲ್ಸು ಪ್ಲಸ್ ಯಾರು ಡ್ರಾಪ್ಔಟ್ ಆಗಿದ್ದಾರೆ ಅವರಿಗೆ ಅಲ್ಲಿ ನೀವು ನೋಡ್ತಾ ಇದ್ರಿ ಜಾಬ್ ಪ್ಲೇಸ್ಮೆಂಟ್ ನಡೀತಾ ಇದೆ, ಇಂಟರ್ವ್ಯೂ ನಡೀತಾ ಇದೆ. ಮತ್ತು ಇನ್ನೂ ಏನು ಬೇಕು ಸರ್?
ಸೊ ನಿಮ್ಮ ಈಗ ಮೋಟಿವೇಶನ್ ನೀವು ಮಾಡ್ಕೋಬೇಕು. ಈಗ ನಾವು ನನ್ನ ಕಡೆಯಿಂದ ಏನು ಬೇಕು, ನಾನು ಧಾರವಾಡದಿಂದ ಬಂದು ಇಲ್ಲಿ ಮಾಡ್ತಾ ಇದ್ದೀನಿ. ಯಾಕೆ? ಐ ವಾಂಟ್ ಟು ಹೆಲ್ಪ್ ದ ಪೀಪಲ್ ಬಿಕಾಸ್ ಐ ಹ್ಯಾವ್ ಮೇಡ್ ಮೈ ಫ್ಯೂಚರ್. ಐ ಆಮ್ ನೌ ಕಿಂಗ್ ಮೇಕರ್. ನೌ ಐ ವಾಂಟ್ ಟು ಮೇಕ್ ಕಿಂಗ್. ಯು ವಾಂಟ್ ಟು ಕ್ರಿಯೇಟ್ ಕಿಂಗ್ಸ್. ಐ ವಾಂಟ್ ಟು ಕ್ರಿಯೇಟ್ ಕಿಂಗ್ಸ್. ಕಿಂಗ್ಸ್ ಅಂಡ್ ಕ್ವೀನ್ಸ್. ಎಸ್, ಆಫ್ ಕೋರ್ಸ್, ನೋ ಡೌಟ್ ಸರ್. ವೆರಿ ಗುಡ್. ಕಿಂಗ್ ಆ್ಯಂಡ್ ಕ್ವೀನ್ಸ್ ಆಲ್ರೆಡಿ ಭಾಳ ಜನ ಆಗಿದ್ದಾರೆ. ಇನ್ನೂ ಆಗಲಿ, ನಮ್ಮಿಂದ ಈ ಒಂದು ಸೊಸೈಟಿಗೆ ಏನಾದರೂ ಒಂದು ಅಲ್ಪ ಕಾರಣಕ್ಕೆ ನನ್ನಿಂದ ಇರಲಿ ಅಂತೇಳಿ. ಗ್ರೇಟ್, ವೆರಿ ನೈಸ್. ಸೊ ಐ ಆಮ್ ಆಲ್ಸೋ ಬೀಯಿಂಗ್ ಕನ್ನಡ ಮೀಡಿಯಮ್, ಐ ಆಲ್ಸೋ ಸಫರ್ಡ್ ಅ ಲಾಟ್. ದೇರ್ ವಾಸ್ ನೋ ಗೈಡೆನ್ಸ್, ಪ್ರಾಪರ್ ಗೈಡೆನ್ಸ್. ಸೊ ಒಂದು ಸರಿಯಾದ ಸಮಯಕ್ಕೆ ಸರಿಯಾದಂಥ ಗೈಡೆನ್ಸ್ ಸಿಕ್ಬಿಡ್ತು ಅಂದರೆ ಅವ್ರ ಲೈಫ್ ಚೇಂಜ್ ಸರ್. ರೈಟ್ ಟೈಮ್, ರೈಟ್ ಗೈಡೆನ್ಸ್, ದರ್ ಇಸ್ ನೋ ಡೌಟ್ ದೇ ವಿಲ್ ಮೇಕ್ ದೇರ್ ಕರಿಯರ್. ಸರಿಯಾದ ಗುರು ಇದ್ದಾರೆ, ಬಳಸ್ಕೊಳ್ಳಿ. ಸರ್ ನನ್ನ ಹೆಸರು ಗಾದಿಲಿಂಗಪ್ಪ ಡಿ.ಕೆ ಅಂತ. ಯಾವ್ರನ್ನೋರು? ಬಳ್ಳಾರಿ. ಏನು ಓದಿದ್ರಿ? ಸರ್ ನಂದು MSc B.Ed ಆಗಿದೆ. MSc B.Ed. ಎಷ್ಟು ನಿಮ್ಗೆ ಏಜು? ಈಗ ಸರ್ 30. 30 ವರ್ಷ. ಓಕೆ. ಈಗ ಜಾಬ್ ಮಾಡ್ತಾ ಇದ್ದೀರಾ ಆಲ್ರೆಡಿ? ಹಾಂ, ಮಾಡ್ತಿದ್ದೀನಿ ಸರ್. ಎಲ್ಲಿ ಏನು ಮಾಡ್ತಾ ಇದ್ದೀರಿ? ಮುರಾರ್ಜಿ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ, ಮತ್ತು ಚೈತನ್ಯದಲ್ಲಿ ವರ್ಕ್ ಮಾಡಿದ್ದೀನಿ. ಈಗ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೋಸ್ಕರ ಬಂದಿದ್ದೆ ಸರ್. ಯಾಕಂತಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಟೀಚಿಂಗ್ ಮಾಡಬೇಕಾಗಿತ್ತು. ನಾನು ಕನ್ನಡದಲ್ಲಿ ಪರ್ಫೆಕ್ಟ್ ಇದ್ದೀನಿ, ಇದ್ದೀನಿ ಎಲ್ಲ ಆಲ್ರೆಡಿ. ಇಂಗ್ಲೀಷ್ನಿಂದ ಕಲಿತ್ರೆ ಇನ್ನೂ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ ಇಲ್ಲಿದ್ರೆ ನಾವು ಏನಾದರೂ ಒಂದು ಇನ್ಸ್ಟಿಟ್ಯೂಟ್ ತೆಗಿಬೋದು ಇನ್ ಇಂಗ್ಲೀಷು ಅಂತ ಆ ರೀತಿಯಾಗಿ. ಬಟ್ MSc B.Ed ಮಾಡಿದ್ರಲ್ಲ, ಅವಾಗ ಇಂಗ್ಲೀಷ್ ಇರಲಿಲ್ವಾ? ಇತ್ತು ಸರ್. ಅಷ್ಟು ಅಂದರೆ ಕ್ಯಾಶುವಲ್ ಆಗಿ ಟೆಕ್ಸ್ಟುವಲ್ ಲ್ಯಾಂಗ್ವೇಜ್ ಇತ್ತು. ಇನ್ನು ಮ್ಯಾಥಮೆಟಿಕ್ಸ್, ಡಿಪೆಂಡ್ ಅಪಾನ್ ಮ್ಯಾಥಮೆಟಿಕ್ಸ್. ಬಟ್ ಪಬ್ಲಿಕ್ ಸ್ಪೀಕಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ದಿಸ್ ಲೈಫ್. ಕೆಲವೊಂದು ಹಿಂದಿ ಇರುತ್ತೆ, ಕನ್ನಡ ಇದು ಇಂಗ್ಲೀಷ್ ಇರುತ್ತೆ, ಕನ್ನಡ ಇರಲ್ಲ. ಈ ರೀತಿಯಾಗಿ ನಾನು ಯಾವ ರೀತಿ ಮಾತಾಡ್ತಿದ್ದೀನಿ ಅಂದರೆ, ಬಾರ್ಡ್ರ್, ಕರ್ನಾಟಕ ಬಾರ್ಡ್ರಲ್ಲಿರ್ತಕ್ಕಂಥ ಆಂಧ್ರ ಬಾರ್ಡ್ರ್ ಆಗಿರ್ಬೋದು, ಮಹಾರಾಷ್ಟ್ರ ಬಾರ್ಡ್ರ್ ಆಗಿರ್ಬೋದು, ತಮಿಳ್ನಾಡು ಬಾರ್ಡ್ರ್ ಆಗಿರ್ಬೋದು, ಅಲ್ಲೆಲ್ಲ ಆ ರೀತಿಯಾಗಿ ಸ್ಕೂಲ್ಗಳು ಇರುತ್ತೆ ಸರ್, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಇರುತ್ತೆ. ಹಾಗಾಗಿ ನಾನು ಇಂಗ್ಲೀಷ್ ಕಲಿಲೇಬೇಕಾದ ಅನಿವಾರ್ಯತೆ ಇದೆ, ತುಂಬ ಇದೆ ಸರ್. ನನ್ನ ಪ್ರಕಾರ ನಾನು ಬೆಳಿಬೇಕು, ನಾನು ಅಪ್ಡೇಟ್ ಆಗಬೇಕು, ಈ ಸಮಾಜದಲ್ಲಿ ನಾನು ಅಪ್ಡೇಟ್ ಆಗಬೇಕು. ಕೆಲವು ಜನ ನನ್ನ ಗುರುತಿಸ್ಬೇಕಂದ್ರೆ ಇಂಗ್ಲೀಷ್ ಇಂಪಾರ್ಟೆಂಟ್. ನಿಮ್ಗೆ ಎಷ್ಟೇ ನಾಲೆಡ್ಜ್ ಇರ್ಬೋದು, ಮ್ಯಾಥಮೆಟಿಕಲ್ ಆಗಿರ್ಬೋದು, ಟೆಕ್ಸ್ಟೈಲ್ ಲ್ಯಾಂಗ್ವೇಜ್ ಆಗಿರ್ಬೋದು, ಕನ್ನಡದಲ್ಲಿ ನೀವು ಎಷ್ಟೇ ಪಠ್ಯ ಪುಸ್ತಕ ಆಧಾರಿತ ನೀವು ಭಾಷೆಯನ್ನು ಮಾತನಾಡಿದರೂ ಕೂಡ ಇಂಗ್ಲೀಷ್ ಮುಖ್ಯ ಸರ್. ಇಂಗ್ಲೀಷ್ ಇಲ್ಲ ಅಂದ್ರೆ ನಿನಗೆ ಅವ್ರು ಮಾತಾಡೋ ದೃಷ್ಟಿಕೋನನೇ, ಅದು ಮಾತಾಡೋದು ಅಥವಾ ನೋಡುವ ದೃಷ್ಟಿಕೋನನೇ ಬೇರೆ ಇರುತ್ತೆ. ಓಕೆ. ಈಗ ಇಂಗ್ಲೀಷ್ ಕಲಿತು ಬೇರೆ ಇನ್ಸ್ಟಿಟ್ಯೂಟ್ ಟ್ರೈ ಮಾಡಿದ್ರೆ ಒಳ್ಳೆ ಸಂಬಳ ಸಿಗುತ್ತೆ, ಇನ್ನೂ ಬೆಟರ್ ಸಂಬಳ ಸಿಗುತ್ತೆ, ತುಂಬ ಚೆನ್ನಾಗಿ ಸಿಗುತ್ತೆ ಸರ್. ಓಕೆ. ಎಷ್ಟು ಸಿಗ್ಬೋದು ನಿಮಗೀಗ? MSc B.Ed ಪ್ಲಸ್ ಒಳ್ಳೆ ಕಮ್ಯುನಿಕೇಷನ್ ಇದ್ರೆ, ಇಂಗ್ಲೀಷ್ ಕಮ್ಯುನಿಕೇಷನ್, ಎಷ್ಟು ಸಿಗ್ಬೋದು ಸಂಬಳ? ಸರ್ ಡಿಪೆಂಡ್ ಅಪಾನ್ ಅವ್ರ ನಾಲೆಡ್ಜ್ ಸರ್. 35 ಅಬೋ ಇರುತ್ತೆ ಸರ್ ನನ್ನ ಪ್ರಕಾರ. ಈಗ ನನ್ನ ಸ್ನೇಹಿತರೇ ತಗೊಳ್ತಿದ್ದಾರೆ, ಅವನು ನನಗಿಂತ ಮ್ಯಾಥಮೆಟಿಕಲಿ ಟೀಚಿಂಗಲ್ಲಿ, ವೇ ಆಫ್ ಟೀಚಿಂಗಲ್ಲಿ ತುಂಬ ಕಡಿಮೆ ಇರ್ಬೋದು, ಆದರೆ ಅವ್ನು ಇಂಗ್ಲೀಷ್ ಗ್ರಿಪ್ನಿಂದ ಅವ್ನು 45,000 ರೂಪಾಯಿ ಸ್ಯಾಲ್ರಿ ತಗೊಳ್ತಾನೆ. ಆ ಥರ ಇದೆ ಸರ್. ಈ ಮಾತು ಇಂಪಾರ್ಟೆಂಟು, ಕಮ್ಯುನಿಕೇಷನ್ ಇಂಪಾರ್ಟೆಂಟ್. ಎಸ್ ಸರ್. ಓಕೆ. ಸ್ಪೋಕನ್ ಇಂಗ್ಲೀಷು, ಸ್ಪೀಕಿಂಗ್ ಇಂಗ್ಲೀಷು ತುಂಬ ಇಂಪಾರ್ಟೆಂಟ್ ಸರ್. ಯಾವ ಊರು ತಮ್ಮದು ಅಂದರೆ? ಸರ್ ಬಳ್ಳಾರಿ. ಒಳ್ಳೆಯದೇ. ಹೌದು ಅಣ್ಣ, ನಿನ್ನ ಹೆಸರು ಪರಿಚಯ ಅಣ್ಣ? ನನ್ನ ಹೆಸರು ಅನ್ವೇಷ್, ನಮ್ಮದು ಕೊಪ್ಪಳ. ಕೊಪ್ಪಳದಲ್ಲಿ ಯಾವ ಊರು? ಕೊಪ್ಪಳ ಕುಷ್ಟಗಿ ತಾಲೂಕು, ಅಮೀನಣ್ಣ. ಕುಷ್ಟಗಿ ತಾಲೂಕು. ಓಕೆ. ಏನು ಓದಿದ್ದೀರಿ? ಸೆಕೆಂಡ್ ಪಿ.ಯು.ಸಿ ಕಂಪ್ಲೀಟ್ ಆಗಿ BA ಫಸ್ಟ್ ಇಯರ್. ಎಲ್ಲಿ ಹೋಗ್ತಿದ್ದೀರಿ? KCD ಕಾಲೇಜ್ ಧಾರವಾಡ. ಓ, KCDಲಿ ಹೋಗ್ತಿದ್ದೀರಿ. ಓಕೆ. ಇಲ್ಲಿ ಯಾಕೆ ಬಂದಿದ್ದೀರಿ ಬೆಂಗಳೂರಿಗೆ? ಬೆಂಗಳೂರು ಸ್ಪೋಕನ್ ಕ್ಲಾಸಿಗೆ ಇಲ್ಲಿ ಬಂದಿದ್ದೆ. ಯಾಕೆ? ಇಲ್ಲಿ ನಮ್ಮ ಸರ್ ಇಲ್ಲಿ ಕ್ಲೋಸ್ ಇದ್ದಲ್ಲ, ಧಾರವಾಡ ಅಲ್ಲೇ ಬೆಂಗಳೂರಿಗೆ ಹೋಗೋಣ ಪಾಪ, ಚೆನ್ನಾಗಿ ಆಕೈತಿ, ಇಲ್ಲಿಗಿದ್ದು ಬೆಟರ್ ಆಗಿ ಕೊಡ್ತೀನಿ ಅಂತಲ್ಲ, ಹಾಗಾಗಿ ಬಂದ್ವಿ ಇಲ್ಲಿಗೆ. ಯಾಕೆ ಧಾರವಾಡದಲ್ಲಿ ಅಂದರೆ ನಿಮ್ಮ ಕಾಲೇಜಲ್ಲಿ ಇಂಗ್ಲೀಷ್ ಕಲಿಸಲ್ವಾ? ಅಂದರೆ ಕಲಿಸ್ತಾರೆ ಸರ್, ಆ ಕಮ್ಯುನಿಕೇಷನ್ ಕಲಿಸ್ತಾರೆ. ಬೇಸಿಕೇ ನಮಗಿಲ್ಲ ನಾಲೆಡ್ಜ್, ಹಾಗಾಗಿ ಚೆನ್ನಾಗಿ ಮೊನ್ನೆ ಯೂಟ್ಯೂಬೆಲ್ಲ ಸರ್ಚ್ ಮಾಡಿದ್ದೆ, ಎಲ್ಲ ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ, ಹಾಗಾಗಿ ಇಲ್ಲಿ ಬಂದು ಸೇರ್ಬೇಡಿ. ಅಂದರೆ ಏನು PUC ಆರ್ಟ್ಸಾ, ಸೈನ್ಸಾ, ಕಾಮರ್ಸ್? ಆರ್ಟ್ಸು. ಅಲ್ಲಿ ಇಂಗ್ಲೀಷ್ ಇಲ್ವಾ? ಇಂಗ್ಲೀಷ್ ಇದೆ ಸರ್, ಅದು ಬೇಸಿಕ್ ನಮಗಿಲ್ಲ. ಅಂದರೆ 1 to 5th 7th ಬೇಸಿಕ್ ನಾಲೆಡ್ಜ್ ಇದ್ದಿಲ್ಲ. ಓದ್ತೀವಿ ಬರ್ತೀವಿ, ಅದು ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ, ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ, ಹಾಗಾಗಿ ಬಟ್ ಇಂಗ್ಲೀಷ್ ಪಾಸ್ ಆಗಿದ್ದೀರಿ ನೀವು ಸ್ಕೂಲು ಕಾಲೇಜಲ್ಲಿ? ಹಾಂ, ಪಾಸ್ ಆಗಿ ಸರ್. ಹೆಂಗೆ ಪಾಸ್ ಆದ್ರಿ? ಅದು ಜಸ್ಟ್ ಪಾಸ್ ಆಗಿವಿ ಸರ್. ಎಲ್ಲ ಸಬ್ಜೆಕ್ಟು 97 98 ಆಗಿವೆ ಸರ್. ಇಂಗ್ಲೀಷ್ 44 45, ಅದು ನಮ್ಮ ರಿಸಲ್ಟ್ 91 92 ಆಗಿತ್ತು ಸರ್. ಓ, ನೀವು 90% ಸ್ಟೂಡೆಂಟಾ? ಹಾಂ ಸರ್. ಇಂಗ್ಲೀಷ್ ಬರೋಲ್ಲ? ಇಂಗ್ಲೀಷ್ ಬರಲ್ಲ. ಉದಾಹರಣೆಗೆ ನೀವು ಇಂಗ್ಲೀಷ್ ಕಲ್ತಿಲ್ಲ ಅಂತ ಇಟ್ಕೊಳ್ಳಿ, ಹಿಂಗೆ ರ್ಯಾಂಕ್ ಬಂದ್ಬಿಡ್ತೀರಾ, ಅವಾಗ ಏನಾಗುತ್ತೆ ಕರಿಯರು? ಅಲ್ಲಿ ಸರ್ ನಾಳೀಗ ಏನಾರ ಜಾಬ್ ಸಿಕ್ಕ ಕಮ್ಯುನಿಕೇಷನ್ ಅವಾಗ ಸರ್, ಈಗ ಇಂಟರ್ವ್ಯೂ ಕರಿತಾರೆ ಸರ್, ಅವಾಗ ಫೇಲ್ ಆಗಿವೆ ಅಷ್ಟೇ, ಕಮ್ಯುನಿಕೇಷನ್ ಇಲ್ಲ ಅಂತ. ಸೊ ಅವರು ನೀನು ಮಾರ್ಕ್ಸ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ? ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಸರ್, ನಾಲೆಡ್ಜ್ ಇಂಪಾರ್ಟೆಂಟ್ ಆಕೈತೆ ಅವಾಗ. ಆ ಥರ. ಗುಡ್. ಏನು ಮಾಡಬೇಕು ಅಂತಿದ್ದೀರಾ? ನಾವು ಸರ್ ಬಿಕಮ್ ಎ ಗುಡ್ ಇಂಗ್ಲೀಷ್ ಟೀಚರ್. ಎಂಥ ಶಿಕ್ಷಣ ರೆಡಿ ಮಾಡ್ಬಿಟ್ಟಿದ್ದೀರಾ ಸರ್? ಅವನು ಇಂಗ್ಲೀಷ್ ಗೊತ್ತಾಡ್ತಾವನೆ, ಏನು ಕಾನ್ಫಿಡೆನ್ಸ್ ತುಂಬಿಟ್ಟಿದ್ದೀರಾ ಅವನಿಗೆ? ಗುಡ್, ವೆರಿ ಗುಡ್, ಆಲ್ ದ ಬೆಸ್ಟ್. ಪೇರೆಂಟ್ಸ್ ಏನು ಮಾಡ್ತಾರೆ? ಫಾರ್ಮರ್, ಬೋತ್ ಆರ್ ಫಾರ್ಮರ್ಸ್. ಫಾರ್ಮರ್ಸ್. ಓಕೆ.
ಸೊ ನಿಮ್ಮನೇನಂತೂ ಇಂಗ್ಲೀಷ್ ಇಲ್ಲವೇ ಇಲ್ಲ? ಇಲ್ಲವೇ ಇಲ್ಲ, ಎಜುಕೇಷನೇ ಇಲ್ಲ, ಇಂಗ್ಲೀಷಲ್ಲ ಎಜುಕೇಷನೇ ಇಲ್ಲ. ನಿಮ್ಮ ಹೆಸರು ಪರಿಚಯ ಸರ್? ದರ್ಶನ್, ನಮ್ಮದು ಉನ್ನತಿ HR ಸೊಲ್ಯೂಷನ್ ಅಂತ ಒಂದು ಕಂಪ್ನಿ. ಕಾಂಟ್ರಾಕ್ಟ್ ಬೇಸಿಕಲ್ಲಿ ಜಾಬ್ಗಳನ್ನ ಕಳಿಸ್ಕೊಡ್ತೀವಿ ಡಿಫ್ರೆಂಟ್ ಕಂಪ್ನಿಗಳಿಗೆ. ಡಿಫ್ರೆಂಟ್ ಕಂಪ್ನಿ ಅಂದರೆ ನಮ್ಮ ಹತ್ರ ಒಂದು 80+ ಕಂಪ್ನಿ ಟೈ ಅಪ್ ಇದೆ. 80+ ಅಂದರೆ ಮ್ಯಾನುಫ್ಯಾಕ್ಚರ್ ಕಂಪ್ನಿ, ಆಮೇಲೆ ಸರ್ವಿಸ್ ಇಂಡಸ್ಟ್ರಿ, ಅದಾದಮೇಲೆ ಈ ಥರ ಕಾರ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ, ಮೊಬೈಲ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ, ಆ ಥರ ಕಂಪ್ನಿಗಳೇ ಮ್ಯಾನ್ ಪವರ್ನ ಇಲ್ಲಿಂದ ಕಳಿಸ್ಕೊಡ್ತೀವಿ. ಅಲ್ಲಿಂದ ನಾವೇ ನಮ್ಮ ರೋಲಲ್ಲಿ ಇರ್ತಾರೆ, ನಾವು ಬಿಲ್ಲಿಂಗ್ ಎಲ್ಲ ನಮ್ಮ ರೋಲಲ್ಲಿ ಇರ್ತಾರೆ, ಆ ಥರ ಕಂಪ್ನಿ. ಓಕೆ, ನೀವೇ ಕಾಂಟ್ರಾಕ್ಟ್ ತೊಗೊಂಡು ಕಾಂಟ್ರಾಕ್ಟ್ ತೊಗೊಂಡು ಡೈರೆಕ್ಟ್ ರಿಕ್ರೂಟ್ ಮಾಡಿಸಲ್ವಾ? ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ. ಯಾಕಂದರೆ ಯಾವುದೇ ಕಂಪ್ನಿಲೂ ಈಗ ಸ್ಟಾರ್ಟಿಂಗ್ ಹೋದಾಗ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇಲ್ಲ. ಈಗ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಕಾಂಟ್ರಾಕ್ಟಲ್ಲಿ ಹಾಕೊತಾರೆ, ಆಮೇಲೆ 1 ಇಯರ್ ಆದಮೇಲೆ ಅವ್ನ ಬಗ್ಗೆ ತಿಳ್ಕೊಂಡ್ಮೇಲೆ ಕಂಪ್ನಿ ಕಡೆಗೆ ಇದು ಮಾಡ್ಕೊತಾರೆ ಅಷ್ಟೇ. ಕೆಲವೊಂದು ಪೊಸಿಷನ್ಗಳೇ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನಾವು ಮಾಡ್ತೀವಿ. ಈಗ ಕೆಲವೊಂದರಲ್ಲಿ ಒಬ್ಬರಿಗೆ HR ಮ್ಯಾನೇಜರ್ ಬೇಕು, ಇಲ್ಲ ಆ ಪೊಸಿಷನ್ಗಳಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನಾವೇ ಮಾಡಿಬಿಟ್ಟು ಕೊಡ್ತೀವಿ. ಕೆಲವೊಂದಕ್ಕೆ ಕಾಂಟ್ರಾಕ್ಟ್ ಬೇಸಿಕ್ ಬಿಟ್ಟರೆ ಬೇರೆ ಇದು ಮಾಡಲ್ಲ. ಈಗ ITI ಆಗಲಿ, ITI ಬಗ್ಗೆ ಅವ್ನಿಗೆ ಏನು ಸ್ಕಿಲ್ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ ಕಂಪ್ನಿ. ಫಸ್ಟ್ ಕಾಂಟ್ರಾಕ್ಟಲ್ಲೇ 1 ವರ್ಷ ಇಟ್ಕೊಂಡಿರ್ತಾರೆ, ಅದಾದಮೇಲೆ 1 ವರ್ಷ ಆದಮೇಲೆ ಕಾಂಟ್ರಾಕ್ಟಿಂದ 11 ಮಂತ್ಸ್ ಆದಟ್ಟಿಗೆ ಕಂಪ್ನಿ ಕಡೆ ತಗೊಂತಾರೆ. ಯಾವ ಕಂಪ್ನಿಗೆ ರಿಕ್ರೂಟ್ ಮಾಡ್ತಾರೆ? ಆಲ್ಮೋಸ್ಟ್ ಬಿಗ್ ಕಂಪ್ನಿಗಳಿಗೆ ಮಾಡ್ತೀವಿ ನಾವು. ಆಲ್ಮೋಸ್ಟ್ ಟಾಟಾಕ್ಕೆ ಮಾಡ್ತಾಯಿದ್ದೀವಿ. ಟಾಟಾ ಆದಮೇಲೆ ಎಜಾಕಿ, ಡನ್ಸಾ ಕಿರ್ಲೋಸ್ಕರ್, ಅಂದರೆ ಬಿಗ್ ಎಲ್ಲ MNC ಕಂಪ್ನಿಗಳಿಗೆ ಮಾಡೋದು. ಅದಾದಮೇಲೆ ಹೋಂಡಾ ಸಪ್ಲೈಯರ್ ಫುಲ್ ಎಲ್ಲದಕ್ಕೂ ಮಾಡ್ತೀವಿ. ಟೊಯೋಟಾ ಸಪ್ಲೈಯರ್ ಕಂಪ್ನಿಗಳಿಗೆ, ಅದಾದಮೇಲೆ ಟಾಯ್ಸ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳಿಗೆ, ಫುಡ್ ಕಂಪ್ನಿಗಳಿಗೆ, ಮೈಯಾಸಿಗೆ ಮಾಡ್ತಾಯಿದ್ವಿ. ಆಮೇಲೆ ಇಂಡಿಯನ್ ಫುಡ್ ಪಾರ್ಕ್ಗೆ ಫುಲ್ ಮಾಡ್ತೀವಿ. ಬಿಸ್ಲರಿ, ಈ ಥರ ಕಂಪ್ನಿಗಳಿಗೆ ತುಂಬ ಕಡೆಗಳಿಗೆ ನಾವು ಮ್ಯಾನ್ ಪವರ್ ಸಪ್ಲೈ ಮಾಡ್ತೀವಿ. ಏನೇನು ಜಾಬ್ಗೆ ತಗೋತೀರಿ ನಿಮ್ಮ? ಎಲ್ಲ ಪೊಸಿಷನ್ ನೋಡ್ತೀವಿ. ITI ಅಂದರೆ ITI ತೊಗೊತೀವಿ, ಏನು ಓದಿಲ್ಲ ಇದ್ದರು ತೊಗೊತೀವಿ. ಓದಿಲ್ಲ ಇದ್ದರೆ ಕೆಲವೊಬ್ಬರು SLC ಓದಿರ್ತಾರೆ, ಒಬ್ಬ 8th 9th 5ನೇ ಕ್ಲಾಸ್, ಅವರಿಗೆಲ್ಲ ನಾವೇನು ಮಾಡ್ತೀವಿ ಅಂದರೆ ಲೋಡಿಂಗು, ಪ್ಯಾಕಿಂಗು, ಈ ಥರ ಇದಕ್ಕೆ ಹಾಕ್ತೀವಿ. ಈಗ ಒಬ್ಬ SLC ಓದಿದ್ದಾನೆ ಅಂದರೆ ಜಸ್ಟ್ ಅವ್ನಿಗೆ ಓದೋಕ್ಕೆ ಬರೆಯೋಕ್ಕೆ ಬರ್ತಿದ್ದೆ, ಅದೊಂಥರ ಜಾಬಿಗೆ. ಈ ಪ್ಯಾಕಿಂಗಲ್ಲಿ ಅವನ ಇದು ಏನಾದ್ರು ಬರೆಯೋದಿರುತ್ತೆ, ಆ ಥರ. PUC ಓದೋರಿಗೆ ಸ್ವಲ್ಪ ಎಜುಕೇಷನ್ ಇದ್ಮೇಲೆ. ITI ಓದೋರಿಗೆಲ್ಲ ಏನು ಮಾಡ್ತೀವಿ ನಾವು, ಅವ್ರಿಗೆ ಎಲೆಕ್ಟ್ರಿಷಿಯನ್ ಮಾಡಿದ್ರೆ ಎಲೆಕ್ಟ್ರಿಷಿಯನ್ ಡಿಪಾರ್ಟ್ಮೆಂಟಿಗೆ, ಮೆಕ್ಯಾನಿಕಲ್ ಮಾಡಿದ್ರೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಗೆ, ಅದರಲ್ಲಿ ಮತ್ತು VMC, CMC, HMC ಆಪ್ರೇಟ್ರು, FC ಆಪ್ರೇಟ್ರು, ಡ್ರಿಲ್ಲಿಂಗ್ ಮಿನಿಟ್, ಆ ಆಪ್ರೇಟ್ರುಗಳನ್ನ ಥರದ ಕಂಪ್ನಿಗಳಿಗೆ ರೆಫರ್ ಮಾಡ್ತೀವಿ. ಈ ಥರ ಕಂಪ್ನಿಗಳಿಗೆ ಡಿಫ್ರೆಂಟ್ ಕಂಪ್ನಿಗಳಿಗೆ ಹಾಕೊಂಡು ಬರ್ತೀವಿ ನಾವು. ಇವರು ಲೈಕ್ BA, BCom, BSc, MSc, MCom. ನಮಗೆ ಫಾರ್ಮಾ ಕಂಪ್ನಿ ತುಂಬ ಇದೆ. ನಮ್ಮದು ಜಗತ್ ಫಾರ್ಮಾ ಇದೆ, ಮಂಜುಶ್ರೀ ವೆಂಚರ್ಸ್ ಅಂತ ಇದೆ, ಅದಾದಮೇಲೆ ಹಿಮಾಲಯ ಡ್ರೈವರ್ಸ್, ಈ ಥರ ಕಂಪ್ನಿಗಳಿಗೆ ನಾವು ಈ ಥರ ಎಂಪ್ಲಾಯೀಸ್ಗಳನ್ನ ಬೇಕು ಅಂದಾಗ ಕಳಿಸ್ಕೊಡ್ತೀವಿ. ಅಲ್ಲಿ ಸೆಲೆಕ್ಟ್ ಆಯಿತು ಅಂದರೆ ಇಮಿಡಿಯೇಟ್ಲಿ ಜಾಯಿನ್ ಮಾಡ್ತೀವಿ. ಏನು ಸಂಬಳಗಳಿರುತ್ತೆ ಸರ್? ಈಗ SLC ಓದೋರಿಗೆ ಆ್ಯಸ್ ಪರ್ ಮಿನಿಮಮ್ ವೇಜಸ್ ಪ್ರಕಾರ ಏನಿದೆ ಅದನ್ನು ಕೊಡ್ತೀವಿ. ಅದಾದಮೇಲೆ ITI ಓದೋರಿಗೆ, ಎಕ್ಸ್ಪೀರಿಯೆನ್ಸ್ ಇದ್ದವರಿಗೆ ಅವ್ರ ಎಕ್ಸ್ಪೀರಿಯೆನ್ಸ್ ಮೇಲೆ, ಈಗ ಒಬ್ಬ ITI ಓದಿರ್ತಾನೆ, 5 ವರ್ಷ ಕೆಲಸ ಮಾಡಿರ್ತಾನೆ, ಅವನಿಗೊಂದು 35,000 ರೂಪಾಯಿ ಸಂಬಳ ಇರುತ್ತೆ. ಅದು ಅವನ್ನ ಬೇರೆ ಕಂಪ್ನಿಗೆ ಜಾಯ್ನ್ ಆಗಬೇಕು, ಆ ಕಂಪ್ನಿಗೆ ತೊಗೊಂಡೋಗ ಅವನ ಎಕ್ಸ್ಪೀರಿಯೆನ್ಸ್ ಮೇಲೆ ಒಂದು 10% 20% ಹೈಕ್ ಮಾಡಿ ಸ್ಯಾಲ್ರಿ ಕೊಡ್ತಾರೆ. ಅಂದರೆ BSc ಎಲ್ಲ ಅದು ಸ್ಯಾಲ್ರಿ ಎಲ್ಲ ಕಂಪ್ನಿ ಎಕ್ಸ್ಪೀರಿಯೆನ್ಸ್ ಮೇಲೆ, ಅವ್ನ ಸ್ಕಿಲ್ ಮೇಲೆ ಡಿಪೆಂಡ್ ಆಗೋಗುತ್ತೆ. ಓಕೆ, ಅಂದರೆ ಈ 1 ಲಕ್ಷ ಸಂಬಳ ಬರುತ್ತೆ? ಇರುತ್ತೆ, 1 ಲಕ್ಷ 2 ಲಕ್ಷವರೆಗೂ ಸಂಬಳ ಬರುವಂಥದ್ದು ಇದೆ. ಅದರ ರಿಕ್ರೂಟ್ ಮಾಡಿ ಇದೆ ರಿಕ್ರೂಟ್ಮೆಂಟ್ ಇದೆ. ನಾವು ರಿಲಯನ್ಸಿಗೆಲ್ಲ ಮಾಡ್ತೀವಿ. ರಿಲಯನ್ಸಿಗೆಲ್ಲ SLC ಓದನ್ನು ತೊಗೊಂಡೋಗಿರ್ತಾರೆ. SLC ಓದನ್ನು ಅವ್ನ ಸ್ಕಿಲ್ ಏನಾಗಿರುತ್ತೆ ಅಂದರೆ ಡಿಸೈನ್ ಸ್ಕಿಲ್ ಬಂದಿರುತ್ತೆ ಅವ್ನಿಗೆ. ಅಂಥವ್ರಿಗೆಲ್ಲ 80,000 1 lakh ಈ ಥರ ಎಲ್ಲ ಇದೆ. ಓಕೆ. ಸೊ ನೀವು ರಿಕ್ರೂಟ್ ಮಾಡಿಸಿರೋಂಥ ಮ್ಯಾಕ್ಸಿಮಮ್ ಸಂಬಳದ್ದು ಯಾವ್ದು ಸರ್? ನಾವು ಮ್ಯಾಕ್ಸಿಮಮ್ ಸಂಬಳ ಮಾಡೋದು ನಾವು ITI ಡಿಪ್ಲೊಮೊ ಡಿಗ್ರಿ. ಅಂದರೆ ಅದಕ್ಕೆ ಇಂಗ್ಲೀಷ್ ಸ್ಕಿಲ್ ಕಾಮನಾಗಿ ಬೇಕೇ ಬೇಕು. ಯಾಕೆಂದರೆ ಒಂದು ಸ್ವಲ್ಪ ಓದೋಕ್ಕೆ ಬರಲಿಲ್ಲ ಅಂದರೆ ತೊಗೊಳಲ್ಲ. ಯಾವುದೇ ಕಂಪ್ನಿಲಿ ಇವಾಗ ಏನೇ ಒಂದು ಪ್ರಾಡಕ್ಟ್ ಬಂದಾಗ, ಈಗ ನಾವು ಲಾಜಿಸ್ಟಿಕ್ ಕಂಪ್ನಿಗಳಿಗೆ ಅವ್ರನ್ನ ಹಾಕಿದಾಗ, ಲಾಜಿಸ್ಟಿಕ್ ಕಂಪ್ನಿಗಳು ಏನು ಮಾಡ್ತಾರೆ ಅಂದರೆ ಪಿಕ್ಕಿಂಗು ಪ್ಯಾಕಿಂಗ್ ಇರುತ್ತೆ. ಪಿಕ್ಕಿಂಗ್ ಮಾಡಿದಾಗ ಓದೋಕ್ಕೆ ಬರಲೇಬೇಕು. ಪಿಕ್ಕಿಂಗ್ ಪ್ಯಾಕಿಂಗ್ ಸ್ಯಾಲ್ರಿ ಚೆನ್ನಾಗಿರುತ್ತೆ, 20-25,000 ಅವ್ರು ಪಿಕ್ಕಿಂಗ್ ಮಾಡೋಕ್ಕೆ. ಈಗ ಒಂದು ಸ್ಪೆಲ್ಲಿಂಗ್ ಓದಲೇಬೇಕು. ಒಳ್ಳೆ ವಿಕಾಸನ ಓದೋಕ್ಕೆ ಗೊತ್ತಿದ್ದರೆ ಮಾತ್ರ ಅವ್ರನ್ನ ಅಲ್ಲಿ ತೊಗೊಳೋದು. ಓಕೆ, ಹೇಗಿದೆ ಜಾಬ್ ಮಾರ್ಕೆಟ್ ಇವತ್ತು? ಯಾವ ಥರದ್ದು ಅಂದರೆ ತುಂಬ ಜನ ಇವತ್ತು ಒಳ್ಳೊಳ್ಳೆ ಮಾರ್ಕ್ಸ್ ತೊಗೋತಾ ಇದ್ದಾರೆ. ಸೊ ಮಾರ್ಕ್ಸ್ಗಿಂತಲೂ ಮಾರ್ಕ್ಸ್ ಎಜುಕೇಷನ್ ಇಸ್ ನಮ್ಮ ಇದರಲ್ಲಿ ಅಷ್ಟು ಇದೆ ಅಂತ ಹೇಳಲ್ಲ. ನಮಗೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಬೇಕು, ಇಲ್ಲಾಂದರೆ ಅವನಿಗೆ ವರ್ಕ್ಸ್ಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಅದ್ರ ಮೇಲೆ ನಾವು ಜಾಬ್ ತೊಗೊತೀವಿ. ಅದೇ ಮಾರ್ಕ್ಸ್ ತೊಗೊತೀವಿ. ಮಾರ್ಕ್ಸ್ ಅನ್ನೋ ಗೌರ್ಮೆಂಟ್ ಸ್ಕಿಲ್ಗಳಲ್ಲಿ ಮಾರ್ಕ್ಸ್ ಹೋಗುತ್ತೆ. ನಮ್ಮದ್ರಲ್ಲಿ ಮಾರ್ಕ್ಸ್ಗಿಂತನೂ ಅವನಿಗೊಂದು ಮೈಂಡಲ್ಲಿ ಒಂದು ನಾನು ಕೆಲಸ ಮಾಡಬೇಕು ಅನ್ನೋ ಛಲ ಇರಬೇಕು. ಇದ್ದಿದ್ದರೂ ಸಾಕು, ನಮಗೆ ಏನು ತೊಂದರೆ ಇಲ್ಲ. ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಕಂಪಲ್ಸರಿ ಬೇಕೇ ಬೇಕು. ಸ್ವಲ್ಪ ನಾವು ಇಂಗ್ಲೀಷ್ ಓದೋಕ್ಕೆ ನಾಲೆಡ್ಜ್ ಇದೆ. ಎಷ್ಟು ಜನರನ್ನು ರಿಕ್ರೂಟ್ ಮಾಡಿದ್ವಿ? ಟೋಟಲ್ ನಾವು ಮಾಡಿದ್ದೀವಿ ಸರ್, ಒಂದು 20-25,000 ಜನ ಮಾಡಿದ್ದೀವಿ. ಈಗ ನಮ್ಮ ರೋಲಲ್ಲೇ ಒಂದು 8,000 to 9,000 ಎಂಪ್ಲಾಯೀಸ್ಗಳಿಗೆ ವರ್ಕ್ ಮಾಡ್ತೀವಿ. ಪ್ರೆಸೆಂಟಾಗಿ ನಾವು 25-30,000 ರೂಪಾಯಿ ಮೇಲೆ ಮಾಡಿದ್ದೀವಿ.
ಅದೇ ಕೌಂಟೇಬಲ್ ಇಲ್ಲ, ಬರ್ತಾರೆ ಜಾಬ್ ಬೇಕು ಅಂತ ಬರ್ತಾರೆ, ನಮ್ಮ ಹತ್ರ 1 ವರ್ಷ ಕೆಲಸ ಮಾಡ್ತಾರೆ, 6 ತಿಂಗಳು ಮಾಡ್ತಾರೆ, ಶಿಫ್ಟ್ ಆಗಿ ಬೇರೆ ಕಂಪ್ನಿಗಳಿಗೆ ಜಾಯ್ನ್ ಆಗ್ತಾರೆ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೊತಾರೆ, ಬೇರೆ ಕಂಪ್ನಿಗೆ ಹೋಗ್ತಾರೆ. ಕೆಲವೊಬ್ರುಗಳು ನಮ್ಮ ಕಂಪ್ನಿಲೇ ಇನ್ನೂ ಬಂದು 10-15 ಇಯರ್ಸಿಂದ ನಮ್ಮ ಕಂಪ್ನಿಲೇ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಪರಿಚಯ ಹೇಳಿ. ಸರ್, ನನ್ನ ಹೆಸರು ನಂದಿನಿ ಅಂತ. ನಾನು HR ಆಗಿ ಒಂದು 5 ಇಯರಿಂದ ವರ್ಕ್ ಮಾಡ್ತಿದ್ದೀನಿ. ಇವತ್ತು ವಿಕಾಸ್ ಕೆರಿಯರ್ ಅಕಾಡೆಮಿಗೆ ಇಂಟರ್ವ್ಯೂ ತೊಗೊಳ್ಳೋಣ ಅಂತ ಬಂದಿದ್ದೆ. ಇಲ್ಲಿ ಬಂದ ಎಕ್ಸ್ಪೀರಿಯನ್ಸ್ ಏನಂತಂದರೆ ಎಷ್ಟೋ ಜನ ರಿಜೆಕ್ಟ್ ಮಾಡಿರೋದು ಉಂಟು. ರೀಸನ್ ಏನಂದರೆ ಅವ್ರದ್ದು ಸಿಲೆಬಸ್ ವೈಸು ಮೀನ್ಸ್ ಸರ್ಟಿಫಿಕೇಟ್ಗಳು ತುಂಬ ಚೆನ್ನಾಗಿ ಎಜುಕೇಷನ್ ಮಾಡಿರ್ತಾರೆ ಯಾರು ಕ್ಯಾಂಡಿಡೇಟ್ಸ್, ಬಟ್ ಅವರಲ್ಲಿ ಸ್ಕಿಲ್ಸ್ ಇರೋಂಗಿಲ್ಲ. ಯಾವ ರೀತಿ ಅಂತಂದರೆ ಸರ್ಟಿಫಿಕೇಟಲ್ಲಿ 95% 91% ಬಂದಿರೋ ಸ್ಟೂಡೆಂಟ್ಸ್ ಇದ್ದಾರೆ, ಬಟ್ ಅವ್ರಿಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಅಂತ ಮಾತಾಡ್ಸೋಕೆ ಹೋದರೆ ಅವ್ರಿಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಬರ್ತಿಲ್ಲ, ಆ್ಯಂಡ್ ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇಲ್ಲ. ಈ ರೀತಿ ಎಷ್ಟೋ ಸ್ಟೂಡೆಂಟ್ಸ್ನ ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಆಗಬಾರ್ದು ಅಂತ ಅನ್ಬೇಕು ಅಂತಂದರೆ ಎಜುಕೇಷನ್ ಜೊತೆಗೆ, ಎಜುಕೇಷನ್ ನೀಡ್ ಇಲ್ಲ ಅಂತಲ್ಲ, ಎಜುಕೇಷನ್ ಜೊತೆಗೆ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ನು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಮ್ಮ ಕಡೆ ಬಂದರೆ ನಾವು ಅವ್ರಿಗೆ ಜಾಬ್ ಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ. ಒಂದು ಸ್ಟಾರ್ಟಿಂಗೇ ಒಂದು 20-25 ಸ್ಯಾಲ್ರಿ ನಾವು ಕೊಡಿಸ್ತೀವಿ. ಇಂಗ್ಲೀಷ್ ಸ್ಕಿಲ್ ಈಸ್ ಮೋರ್ ಇಂಪಾರ್ಟೆಂಟ್ ಸರ್. ಯಾಕಂದರೆ ಕಂಪನಿಗಳು ಕೇಳ್ತಿರೋದೇ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ನು, ಇಂಗ್ಲೀಷ್ ಕಮ್ಯುನಿಕೇಷನ್ನು, ಪ್ರಾಪರ್ ಇಂಗ್ಲೀಷ್ ಕಮ್ಯುನಿಕೇಷನ್ ಆಯಿತು ಅಂತ ಅಂದರೆ ಅಲ್ಲಿ ಅವರಿಗೆ ಜಾಬ್ ಪ್ಲೇಸ್ಮೆಂಟ್ ಈಸಿ ಆಗುತ್ತೆ ಸರ್ ನಮ್ಮಲ್ಲಿ. ಈ ರೀತಿ ಇನ್ಸ್ಟಿಟ್ಯೂಷನ್ಗಳಿಗೆ ಸ್ಟೂಡೆಂಟ್ಸ್ ಬಂದು ಅಡ್ಮಿಷನ್ ತೊಗೊಂಡು ಇಂಗ್ಲೀಷ್ ಕಮ್ಯುನಿಕೇಷನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ನಮಗೆ ಪ್ಲೇಸ್ಮೆಂಟ್ ಮಾಡೋದಕ್ಕೆ ಈಸಿ ಆಗ್ತದೆ ಸರ್. मेरा नाम फातिमा मुल्ला, मैं बेलगाम डिस्ट्रिक्ट से आई हूँ. मेरा क्वालिफिकेशन BA ग्रेजुएट हुआ है. सो इधर क्यों आए? मुझे जॉब चाहिए, यानी कंपनी में चलेगा, तो मुझे जॉब करना है, इसलिए मैं इधर आई हूँ इंटरव्यू के लिए. अच्छा, तो जॉब के लिए तो कंपनी में जा सकता था, इधर क्यों आए? क्योंकि कंपनी में जाना है तो मुझे इंग्लिश चाहिए, तो मुझे इंग्लिश की बहुत ज़रूरत थी, इसलिए मैं स्पोकन क्लास ज्वाइन की. वहाँ पर बहुत अच्छा पढ़ाए हैं, तो मुझे ब्रोकन इंग्लिश थी, तो इधर आके मेरा स्पोकन हो गया है. तो इधर मैं आके 15 डेज़ हुआ है, तो मेरी इंग्लिश बहुत अच्छे से इम्प्रूव हुई है. तो मुझे अभी आसानी होगी कंपनी में वगैरह इंटरव्यू दे के उधर ज्वाइन होने में. कॉन्फिडेंस मिल गया आपको? हाँ, कॉन्फिडेंस बहुत मिल गया सर. तो उसका पहले इंग्लिश सीखने के पहले जॉब नहीं मिलता था? नहीं सर, कहाँ पर भी जाने से इंग्लिश चाहिए ही बोल रहे हैं. तो मेरा कन्नड़ा उतना परफेक्ट नहीं है ना, तो इंग्लिश तो इम्प्रूव करना चाहिए ना, इसलिए. ಸರ್, ನನ್ನ ಹೆಸರು ಕಿರಣ್ ಅಂತ, ನಮ್ಮೂರು ಚಿತ್ರದುರ್ಗ. ನಾನು ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಒಂದು ಮಂತ್ ಇದ್ದು ನಾನು ಊರಲ್ಲೇ ಇದ್ದೆ. ಆಗ ನಾನು ಸುಮ್ಮನೆ ಎಲ್ಲೋ ಒಂದು ಕಡೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಏನಾದರೂ ಕಲಿಯೋಣ ಅಂತ ಕೆಲವು ಕಡೆ ಜಾಬನ್ನು ಹುಡುಕ್ತಾ ಇದ್ದೆ. ಆದರೆ ಅವರೆಲ್ಲರೂ ಕೇಳ್ತಾ ಇದ್ದಿದ್ದು ಮೇನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಇರಬೇಕು ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇರಬೇಕು, ಆ ಥರ ಅಂತ ಕೇಳಿದರು. ಆಗ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ಇದೊಂದು ಅಕಾಡೆಮಿ ನನಗೆ ಪರಿಚಯ ಆಯಿತು. ಆಗ ಬಂದು 1 ಮಂತಲ್ಲಿ ಅವರು 15 ದಿನಗಳಲ್ಲಿ ಇಂಗ್ಲೀಷ್ ಕಲಿಸ್ಕೊಡ್ತೀವಿ ಅನ್ನೋದೊಂದು ಭರವಸೆ ಹೇಳಿದರು. ಆದರೆ ನಾನು ಬಂದು ಇಲ್ಲಿಗೆ 20 ದಿನ ಆಯಿತು. ಆದರೆ ಇವತ್ತು ಇಂಗ್ಲೀಷನ್ನು ಚೆನ್ನಾಗಿ ಮಾತಾಡ್ತಾಯಿದ್ದೀನಿ, ಫ್ಲೂಯೆಂಟಾಗಿ ಮಾತಾಡ್ತಾಯಿದ್ದೀನಿ. ಜಾಬ್ ಯಾರು ಇವರೇ ಕೊಡಿಸ್ತಾರ, ಬೇರೆ ಹತ್ರ ಹುಡುಕ್ಬೇಕಾ? ಇವರು ಕೊಡಿಸ್ತೀನಿ ಅಂತ ಹೇಳಿದೆ ಸರ್. ಇವತ್ತು ನಮಗೆ ಜಾಬ್ ಹೈರಿಂಗ್ ಮಾಡಿದ್ದು HR ಇಂಟರ್ವ್ಯೂಸ್ ಎಲ್ಲ ಮಾಡಿಸಿದ್ರು, ಅವರು ಜಾಬ್ ಕೊಡಿಸಿದ್ದಾರೆ ಸರ್. ಏನು ಜಾಬ್ ಸಿಕ್ತು ಸರ್? ನಮಗೆ ಒಂದು ಐಫೋನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವರ್ಕ್ ಮಾಡೋವಂಥ ಒಂದು ಆಪರ್ಚುನಿಟಿ ಇದೆ. ಏನು ಸಂಬಳ ಸರ್? ಈಗ 18K ಹೇಳಿದ್ದಾರೆ ಸರ್. 18,000? ಎಸ್ ಸರ್. ಸ್ಟಾರ್ಟಿಂಗ್ ಸಂಬಳ 18,000? ಎಸ್ ಸರ್. ವಾವ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದು ವಾರ ಬರುತ್ತಲ್ಲ ಸರ್, ಅದು ಈಗ ನಾನು ಮಾಡಿದ್ದೇನೆ ಅಂತಂದು ಬರುತ್ತೆ ನೋಡಿ. ವಾಸ್ ವೇರ್ ಇದ್ದರೆ ಆಗ ಅಂತ ಆಗುತ್ತೆ. ಆಗ ಅಂತ ಹೇಳಬೇಕಾದ್ರೆ ವಾಸ್ ವೇರ್ ಬಳಸ್ತೀವಿ. ನಾನು ನಿನ್ನೆ ಕಾಲೇಜಲ್ಲಿದ್ದೆ, ಐ ವಾಸ್ ಇನ್ ಕಾಲೇಜ್ ಸ್ಟಡಿ. ಅದು ಮತ್ತು ಪ್ರೆಸೆಂಟ್ ಟೆನ್ಸಲ್ಲೂ ಬರುತ್ತಲ್ಲ ಸರ್? ಅದು ಪ್ರೆಸೆಂಟ್ ಟೆನ್ಸಲ್ಲಿ ಈಗ ಐ ಆಮ್ ಇನ್ ಕಾಲೇಜ್. ಅಹಮದ್ ಭೂತಕಲೇನು ವಾಸ್. ಓಕೆ. ವಿ ಆರ್ ಇನ್ ದ ಕಾಲೇಜಿಂದ ಈಗ ಇದ್ದೇವೆ. ನಾವು ಇದ್ದೆವು ಅಂತ ಹೇಳ್ಬೇಕಾರೆ ವಿ ವೇರ್ ಇನ್ ಕಾಲೇಜ್. ನಾವು ನಿನ್ನೆ ಧಾರವಾಡದಲ್ಲಿದ್ದೆವು, ವಿ ವೇರ್ ಇನ್ ಧಾರವಾಡ. ಹೋದ ವಾರ ಧಾರವಾಡದಲ್ಲಿದ್ದೆವು. ಸರ್, ನನ್ನ ಹೆಸರು ಜಯ ಅಂತ. ನಾನು ವಿಕಾಸ್ ಕೆರಿಯರ್ ಅಕಾಡೆಮಿಯಲ್ಲಿ ನಾನು ಸ್ಟೂಡೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ 1 ವೀಕಿಂದ ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ ಸರ್. ಸ್ಟೂಡೆಂಟ್ ಆಗಿದ್ದೀರಿ? ಹೌದಾ ಸರ್. ಏನು ಓದಿದಿರಿ? ಯಾವ ಊರಿನವರು? ಸರ್, ನಾವು ಬೆಂಗಳೂರವರೇ, PUC ಓದಿದ್ದೀನಿ. ಸೊ ನನಗೆ ಇಂಗ್ಲೀಷ್ ಏನಕ್ಕೆ ನನಗೆ ತುಂಬ ಇಂಪಾರ್ಟೆಂಟ್ ಅಂದರೆ, ನಾನು ಏನೇ ಒಂದು ವರ್ಡ್, ನನ್ನ ಮಗಳು ಕೂಡ ಇದ್ದಾಳೆ 10th ಸ್ಟ್ಯಾಂಡರ್ಡು. ಸೊ ಅವಳು ನಾನು ಏನೇ ಒಂದು ಕೇಳಬೇಕಾದ್ರೂ ಅವಳು ಇಗ್ನೋರ್ ಮಾಡ್ತಾಳೆ ನನ್ನ. ಹೋಗಿ ಮಮ್ಮಿ ಈಗ ಆಗಲ್ಲ, ಹಾಗೆ ಹೀಗೆ ಅಂತಾಳೆ. ಸೊ ನನಗೆ ಇಂಗ್ಲೀಷ್ ಬಂದ್ರೂ ಸೊ ನಾನು ಅವಳಿಗೂ ಕೂಡ ಹೇಳ್ಕೊಡ್ಬೋದು. ಅವಳು ಏನೇನು ಮಾತಾಡ್ತಾಳೆ ಫ್ರೆಂಡ್ ಜೊತೆ ಇಂಗ್ಲೀಷಲ್ಲೇ ಮಾತಾಡ್ತಿರ್ತಾಳೆ. ಸೊ ಅದು ನನಗೆ ಅರ್ಥ ಆಗ್ತಿರಲ್ಲ. ಸೊ ಅದು ನನಗೂ ಗೊತ್ತಾಗುತ್ತೆ ಹೇಗೆ ಅವಳು ಏನು ಮಾತಾಡ್ತಿದ್ದಾಳೆ ಅಂತ ನನಗೂ ಅರ್ಥ ಆಗುತ್ತೆ. ಮುಂದಕ್ಕೆ ನಾನು ಅವಳಿಗೆ ಹೇಳ್ಕೊಡ್ಬೋದು ಏನು ಅಂತ. ಸೊ ಅದಕ್ಕೋಸ್ಕರ ಇಂಗ್ಲೀಷ್ ಕಲಿಬೇಕು ಅಂತ ಬಂದಿದ್ದೀನಿ ಸರ್. ನಿಮಗೆ 10th ಸ್ಟ್ಯಾಂಡರ್ಡ್ ಓದುವ ಮಗಳಿದ್ದಾರೆ? ಹಾಂ ಸರ್, 15 ಇಯರ್ಸ್ ಮಗಳಿದ್ದಾಳೆ. ನೀವೇ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್? ಹೌದು ಸರ್. ವೆರಿ ಗುಡ್. ಓಕೆ.
ಅಂದರೆ ಏನು ಸ್ಕೂಲಲ್ಲಿ ಹೇಳ್ಕೊಡ್ತಾರಲ್ಲ ಸರ್ ನಾವು ಕನ್ನಡ ಮೀಡಿಯಮೇ ನಾವು ಓದಿದ್ದು. ಅಲ್ಲಿನ 7th ಸ್ಟ್ಯಾಂಡರ್ಡಿಂದ ಶುರುವಾಗಿರುತ್ತೆ ಇಂಗ್ಲೀಷು. ಸೊ ಅದರಿಂದ ಸ್ವಲ್ಪ ನಮಗೆ ಇಂಗ್ಲೀಷ್ ನಾಲೆಜ್ ಕಮ್ಮಿ ಸರ್. ಸೊ ಅದಕ್ಕೆ ನಾನೀಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ ವಿಕಾಸ್ ಕೆರಿಯರ್ ಅಕಾಡೆಮಿ ಅಂತ ನೋಡಿದೆ. ಸೊ ಇಲ್ಲಿ 15 ಡೇಸ್ಗೆ ಶುರು ಮಾಡ್ಬೋದು ಇಂಗ್ಲೀಷ್ ಓದೋದು ಕಲಿಯೋದು ಅಂತ ಹೇಳಿದರು. ಸೊ ನನಗೆ 1 ವೀಕ್ ಆಗಿದೆ. ಸೊ ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಇನ್ನು 1 ಮಂತಲ್ಲೇ ನಾನು ರೆಡಿ ಆಗ್ತೀನಿ, ಪರ್ಫೆಕ್ಟ್ ಆಗ್ತೀನಿ ಅಂತ ನಂಬಿಕೆ ಇದೆ ಸರ್. ಮಗಳಿಗೆ ಹೇಳ್ಕೊಡ್ತೀರಿ? ಹಾಂ, ಮಗಳಿಗೆ ಹೇಳ್ಕೊಡ್ತೀನಿ. ಮುಂದೆ ಒಂದು ಟ್ಯೂಷನ್ ಆದ್ರೂ ಟ್ಯೂಷನ್ ಮಾಡ್ಕೊಂಡ್ರು ನನಗೆ ಅದಕ್ಕೂ ವರ್ಕ್ಗೆ ಯೂಸ್ ಆಗುತ್ತೆ. ವಾವ್, ಹೋಮ್ ಟ್ಯೂಷನ್ಸ್? ಹಾಂ, ಹೋಮ್ ಟ್ಯೂಷನ್ ಸರ್. ನನಗೆ ಅದು ವರ್ಕ್ ಆಗುತ್ತೆ ಅಂತ, ನಾನು ಮನೇಲೆ ಕೂತ್ಕೊಂಡು ದುಡಿಬೋದು ಅವಾಗ ಅಂತ. ಗುಡ್. ಸೊ ಈ ವರ್ಷ ಎಕ್ಸಾಮ್ ನಿಮ್ಮ ಮಗಳಿಗೆ? ಹಾಂ ಸರ್, ಈ ವರ್ಷ ಮಾರ್ಚ್ಗೆ. ಹಂಗೆ ರೈಟ್ ಟೈಮಲ್ಲಿ ಬಂದಿದ್ದೀರಾ ನೀವು? ಹೌದು ಸರ್. ಈಗ ಒಂದು 10 ಡೇಸ್ ಆಗಿದೆ. ಸೊ ತುಂಬ ಇಂಪ್ರೂವ್ ಮಾಡಿದ್ದಾರೆ ನಮ್ಮ ಮುಜಾವರ್ ಸರ್ ಅವರು. ಇನ್ನು 1 ಮಂತಲ್ಲಿ ನಾನು ಪರ್ಫೆಕ್ಟ್ ಆಗ್ತೀನಿ ಸರ್. ಅಕ್ಟೋಬರ್ 2 ಗಾಂಧಿ ಜಯಂತಿಯಿಂದ ಸ್ವತಂತ್ರ ನಿಮ್ಗೆ ಇಂಗ್ಲೀಷ್ ಬಗ್ಗೆ? ಹಾಂ ಸರ್, ಸ್ವತಂತ್ರ ಬರಲೇಬೇಕು ಸರ್ ಹೆಣ್ಮಕ್ಳಿಗೆ. ಇಂಗ್ಲೀಷ್ ಯಾಕಂದರೆ ತುಂಬ ಇವಾಗ ನಾವು ಯಾವುದೇ ಒಂದು ಇಂಟರ್ವ್ಯೂಗೆ ಹೋದ್ರೂ ಇಂಗ್ಲೀಷ್ ಕೇಳ್ತಾರೆ. ಸೊ ನಾವು ಕನ್ನಡದಲ್ಲಿ ಮಾತಾಡೋದಕ್ಕೇ ನಮಗೆ ಸ್ಟೇಜ್ ಫಿಯರ್ ಇದೆ. ಅದರಿಂದ ನಾವು ಇಂಗ್ಲೀಷ್ ಕೇಳ್ತಾರೆ. ಸೊ ಇಲ್ಲಿ ಬಂದ ಮೇಲೆ ನನಗೆ ಸ್ಟೇಜ್ ಫಿಯರ್ ಇಲ್ಲ. ಸೊ ನಾನು ಪರ್ಫೆಕ್ಟ್ ಆಗಿದ್ದೀನಿ. ಇಂಗ್ಲೀಷ್ ಕಲ್ತಿದ್ದೀನಿ ಕೂಡ. ಸೊ ಇಂಗ್ಲೀಷ್ ಬರದೇ ಇರೋದಕ್ಕೆ ಏನಾದರೂ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಪೋಷಕಿಯಾಗಿ? ಹೌದು ಸರ್, ಯಾಕಂದರೆ ನನ್ನ ಮಗಳು ಫ್ರೆಂಡ್ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾಳೆ. ಸೊ ನಮಗೆ ಇಂಗ್ಲೀಷ್ ಬರಲ್ಲ ಅನ್ನೋ ಕಾರಣಕ್ಕೆ ಅವಳು ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾಳೆ. ಸೊ ನಮ್ಮ ಹತ್ರ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಾಳೆ. ಸೊ ನಮಗೆ ಮಾತಾಡೋಕ್ಕೆ ಬರಲ್ಲ. ಸೊ ಒಂದೊಂದು ವರ್ಡು ಕೂಡ ನಮ್ಗೆ ಅರ್ಥ ಆಗಲ್ಲ. ಅವಾಗ ನಮ್ಮ ಬಾಂಡಿಂಗ್ ಕಮ್ಮಿ ಆಗ್ತಿದೆ ಅಂತ ನನಗೆ ಅನಿಸ್ತಿದೆ ಸರ್. ಅದಕ್ಕೋಸ್ಕರ ಇಂಗ್ಲೀಷ್ ಕಲಿತೀನಿ, ಅವಳ ಬಾಂಡಿಂಗ್ ಚೆನ್ನಾಗಿ ಆಗಬೇಕು ನನ್ನ ಜೊತೆ ಅಂತ ನಂಗೆ ಆಸೆ ಸರ್. ಮತ್ತು ಪೇರೆಂಟ್ಸ್ ಮೀಟಿಂಗ್ ಹೋಗ್ತೀವಿ. ಸೊ ಅಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಅವರು ಸ್ಕೂಲ್ಗಳಲ್ಲಿ ಹೋಗ್ತೀವಿ, ಸುಮಾರು ಕ್ವಶನ್ಸ್ ಕೇಳಬೇಕು, ಕಂಪ್ಲೇಂಟ್ಸ್ ಕೂಡ ಇರುತ್ತೆ ಮಕ್ಕಳ ಮೇಲೆ. ಅದು ಹೇಳಕ್ಕಂತ ಹೋಗ್ತೀವಿ, ಬಟ್ ಏನು ಹೇಳ್ಬೇಕಂತ ಗೊತ್ತಿರಲ್ಲ ನಮಗೆ. ಅವರು ಇಂಗ್ಲೀಷಲ್ಲೇ ಕೇಳ್ತಿರ್ತಾರೆ ಟೀಚರ್ಸ್ ಎಲ್ಲ, ನಮ್ಗೆ ಗೊತ್ತಿರಲ್ಲ ಏನು ಹೇಳಬೇಕು ಅಂತ. ನಾವು ಹಿಂಜರಿತೀವಿ. ಅವರು ಏನಾದರೂ ಹೇಳಿ ಅಂತಂದಾಗೂ ನಮ್ಗೆ ಒಂಥರ ಮುಜುಗರ ಆಗ್ತಿರುತ್ತೆ ನಮಗೆ ಮಾತಾಡೋಕ್ಕೆ. ಸೊ ಅದರಿಂದ ನಂತರ ಯಾರ ರೀತಿ ಸಫರ್ ಆಗ್ತಿದ್ರು ಪೇರೆಂಟ್ಸು, ಅವರೆಲ್ಲರೂ ಇಂಗ್ಲೀಷ್ ಕಲಿಬೇಕು. ಪ್ಲೀಸ್ ಎಲ್ಲರೂ ಬನ್ನಿ, ವಿಕಾಸ್ ಕೆರಿಯರ್ ಅಕಾಡೆಮಿಗೆ ಬನ್ನಿ, ಜಾಯ್ನ್ ಆಗಿ 15 ಡೇಸಲ್ಲೇ ಇಂಗ್ಲೀಷ್ ಕಲಿಯೋದನ್ನು ಶುರು ಮಾಡ್ತೀರಾ. ಥ್ಯಾಂಕ್ ಯು ಸರ್. ಆ್ಯಸ್ ಎ ಬಿಗಿನರ್ಸ್ಗೆ 20,000 ರಿಂದ 22,000 ವರೆಗೆ ಆರಾಮಾಗಿ ಸಿಗ್ಬೋದು. ಸಿಗುತ್ತೆ. ಬಿಗಿನರ್ಸ್ ಅಂತಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಎಲ್ಲೂ ಹೋಗಿಲ್ಲ, ಜಸ್ಟ್ ಅವರು ಏನೋ ಒಂದು ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ದಾರೆ, ಒಂದು PUC ಮಾಡ್ಕೊಂಡಿದ್ದಾರೆ, ಇಂಗ್ಲೀಷ್ ಚೆನ್ನಾಗಿದೆ ಅಂದರೆ, ಇಂಗ್ಲೀಷ್ ಚೆನ್ನಾಗಿ ಬಂದು ಕಂಪ್ಯೂಟರ್ ಚೆನ್ನಾಗಿ ನಾಲೆಜ್ ಇತ್ತು ಅಂದರೆ ಮಿನಿಮಮ್ 20,000 ಕೊಡಿಸ್ತೀನಿ. ಸೊ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಇನ್ನೂ ಖಂಡಿತವಾಗಿ ಒಳ್ಳೆ ಸ್ಯಾಲ್ರಿ ಸಿಗ್ಬೋದು. ಓಕೆ, ಯಾರ್ಯಾರು ಬರ್ಬೋದು ಇಲ್ಲಿಗೆ? SSLCಯಿಂದ ಹಿಡ್ಕೊಂಡು 60 ವಯಸ್ಸವರೆಗೂ ಬರ್ಬೋದು. ಯಾವ ಕ್ವಾಲಿಫಿಕೇಷನ್ ಅವ್ರು ಬರ್ಬೋದು? ಎನಿ ಕ್ವಾಲಿಫಿಕೇಷನ್ ಬರ್ಬೋದು. ಸೊ ಈವನ್ ಅವ್ರು ಕ್ವಾಲಿಫಿಕೇಷನ್ ಆಗಿಲ್ಲ ಅಂದರೂ ಅವ್ರು ಇಂಗ್ಲೀಷ್ ಕಲಿಬೋದು, ಆ ಮಾತು ಬೇರೆ. ಬಟ್ ಈಗ ಎನಿ ಕ್ವಾಲಿಫಿಕೇಷನ್ನು ಅಥವಾ ಎನಿ ಏಜ್ ಗ್ರೂಪ್ ಅವ್ರು ಬಂದರೆ ಇಲ್ಲಿ ಇಂಪ್ರೂವ್ ಮಾಡ್ಕೊಳ್ತಾರೆ. ಆಮೇಲೆ ಖಂಡಿತವಾಗಿ ಅವ್ರು ಜಾಬ್ ಸೇರ್ಕೋತಾರೆ. ಸ್ನೇಹಿತರೆ, ಈ ಸ್ಟ್ಯಾಟಿಸ್ಟಿಕ್ಸ್ ಓದಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ. ನಾನು ಹೇಳ್ತಿರೋದಲ್ಲ, ಇಂಡಿಯಾ ಟುಡೇ ರಿಪೋರ್ಟ್ ಹೇಳ್ತೇನೆ ಸ್ನೇಹಿತರೆ. 2025 ಇಂಡಿಯಾ ಟುಡೇ ರಿಪೋರ್ಟ್ ಹೇಳುತ್ತೆ, ಬಹಳ ಸೈಂಟಿಫಿಕ್ ಆದಂಥ ಸರ್ವೆ ರಿಪೋರ್ಟು. ಫೌಂಡ್ ಓನ್ಲಿ ಅಬೌಟ್ 50% ಆಫ್ ಗ್ರಾಜ್ಯುಯೇಟ್ಸ್ ವರ್ ಎಂಪ್ಲಾಯಬಲ್ ಇನ್ ಕಮ್ಯುನಿಕೇಷನ್ ಬೇಸ್ಡ್ ರೋಲ್ಸ್. ನೋಡಿ ಸ್ನೇಹಿತರೆ, ನಾನು ಯಾವುದೇ ಎಕ್ಸಾಜರೇಷನ್ ಇಲ್ಲದೆ ಹೇಳ್ತಾ ಇಲ್ಲ, ಇದು ಸ್ಕ್ರೀನ್ಶಾಟ್ ಕೂಡ ಹೊಡೆದು ಹಾಕ್ತೀನಿ ಸ್ನೇಹಿತರೆ ನಿಮಗೆ. 2025 ಯಾವುದೋ ಹಳೆದಲ್ಲ, ತಾತನ ಕಾಲದಲ್ಲ, ಅಥವಾ ಇನ್ನೊಂದು ಯಾವುದೋ ಶತಮಾನದ ಹಿಂದಿಂದಲ್ಲ ಸ್ನೇಹಿತರೆ. 2025 ಇಂಡಿಯಾ ಟುಡೇ ಹೇಳುತ್ತೆ ಬರೀ 50% ಗ್ರ್ಯಾಜುಯೇಟ್ಸ್ ಮಾತ್ರ ಜಾಬ್ ಕೊಡೋಕ್ಕೆ ಅರ್ಹರುತ್ತೆ, ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲದೆ ಇರೋ ಕಾರಣಕ್ಕೆ ಸ್ನೇಹಿತರೆ. ಅಂದರೆ ಇಡೀ ಇಂಡಿಯಾದ ಪದವೀಧರರು, ಅಂದರೆ ಪಾಸಾಗಿ ಯಾರು ಕಾಲೇಜ್ಗಳಿಂದ ಹೊರಗಡೆ ಬರ್ತಾ ಇದ್ದಾರಲ್ಲ, ಅವ್ರಿಗೆ 50% ಇಂಡಿಯನ್ ಪಾಪ್ಯುಲೇಷನ್ಗೆ ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ. ನಾನು 1 ಅಕ್ಷರ ಎಕ್ಸಾಜರೇಷನ್ ಮಾಡ್ತಾ ಇಲ್ಲ. ಇಂಡಿಯಾ ಟುಡೇ ರಿಪೋರ್ಟ್ ಇದೆ, ನೀವು ಗೂಗಲ್ ಮಾಡಿ ಕೂಡ ನೋಡ್ಕೋಬೋದು ಸ್ನೇಹಿತರೆ. ಅಂದರೆ 50% ಜನರಿಗೆ ಕಮ್ಯುನಿಕೇಷನ್ ಇದೆ, ಇನ್ನು 50% ಜನರಿಗೆ ಕಮ್ಯುನಿಕೇಷನ್ ಇಲ್ಲ. 50% ಜನರಿಗೆ ಕಮ್ಯುನಿಕೇಷನ್ ಇಲ್ಲ. ಅಂದರೆ 50% ಜನರು ಮಾತ್ರ ಗ್ರಾಜುಯೇಟ್ಸ್ ಆ್ಯಂಡ್ ಆಲ್ಸೋ ಕಮ್ಯುನಿಕೇಷನ್ ಸ್ಕಿಲ್. They are being a graduates. They don't have communication. No communication. ಅದು ಈಗಿರುವಂತಹ ಅಂಕಿಅಂಶ, ಅಂದರೆ ಗಾಬರಿ ಹುಟ್ಟಿಸುವಂಥ ಅಂಕಿಅಂಶ. ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ನಾವು ಯಾವ ರೀತಿಯ ಗ್ರ್ಯಾಜುಯೇಟ್ಗಳನ್ನು ಸೃಷ್ಟಿಸ್ತಾ ಇದ್ದೀವಿ ಅಂತ ಇನ್ನೊಂದು ರಿಪೋರ್ಟ್ ಹೇಳುತ್ತೆ ಸ್ನೇಹಿತರೆ. ಇದರಲ್ಲೇ ಇದೆ 83% ಜನ ಎಂಜಿನಿಯರ್ಸ್ನ ರಿಕ್ರೂಟ್ ಮಾಡೋಕ್ಕೆ ಸಾಧ್ಯವಿಲ್ಲವಂತೆ. 83% ಜನ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ನ ಇಂಜಿನಿಯರಿಂಗ್ ಡಿಗ್ರಿ ಇದ್ದು ಕೂಡ, ಪಾಸ್ ಆಗಿ ಕೂಡ. ರೀಸನ್ನು ಕಮ್ಯುನಿಕೇಷನ್ ಸ್ಕಿಲ್ಲು, ಟೆಕ್ನಿಕಲ್ ಸ್ಕಿಲ್ ಲ್ಯಾಕ್. ಸರ್ ಹೇಳ್ತಾ ಇದ್ದಾರೆ ಗೊತ್ತಾ, ಸ್ಕಿಲ್ ಇಲ್ಲ ಅಂತ. ಅದೇ ಕಾರಣ ಸ್ನೇಹಿತರೆ. ಅಂದರೆ ಯಾವ ಕಡೆ ಸಾಗ್ತಾ ಇದೆ ಭಾರತದ ಶಿಕ್ಷಣ ವ್ಯವಸ್ಥೆ ಅನ್ನೋದನ್ನು ನಾವು ಆಲೋಚಿಸಬೇಕಾದಂಥ ಸಕಾಲ ಇದು, ಬಹಳ ಸಕಾಲ ಇದು.
ಇದನ್ನು ನಾವು ಯೋಚನೆ ಮಾಡೋಣ ಸ್ನೇಹಿತರೆ. ಆದರೆ ಈ ಸಮಸ್ಯೆ ಇದೆ ಅಂತ ಗೊತ್ತಿದ್ದು ನಾವು ಸುಮ್ಮನೆ ಇರಬಾರ್ದು. ಯಾಕಂದರೆ ಭಾರತದ ಆರ್ಥಿಕತೆ, ಭಾರತದ ನಿಜವಾದ ರಾಷ್ಟ್ರೀಯತೆ, ಭಾರತನ ಬೆಳೆಸಬೇಕು ಅಂತ ಅನ್ನುವ ಮನಸ್ಸು ನಮಗಿದ್ರೆ ನಿಜವಾಗಿಯೂ ನಾವು ಈ ಭಾರತಕ್ಕೋಸ್ಕರ ಕೆಲಸ ಮಾಡಬೇಕು, ನಮಗೋಸ್ಕರ ಕೆಲಸ ಮಾಡಬೇಕು. ಆ ಕೆಲಸ ಮಾಡಬೇಕು ಅಂದರೆ ಕೆಲಸ ಸಿಗಬೇಕು ಅಂತಂದರೆ ನಮಗೆ ಕಮ್ಯುನಿಕೇಷನ್ನು ಸೇರಿದಂತೆ ಸ್ಕಿಲ್ ಇರಬೇಕು. ಆ ರೀತಿಯ ಸ್ಕಿಲ್ನ ನೀವು ಕಲೀರಿ. ಅದನ್ನು ಕಲಿಸುವಂತಹ ಸಂಸ್ಥೆ ವಿಕಾಸ್ ಕರಿಯರ್ ಅಕಾಡೆಮಿ. ಅವ್ರು ಎಂಥ ದೊಡ್ಡ ಕೆಲಸ ಮಾಡಿದ್ದಾರೆ ಅಂತಂದರೆ, ಧಾರವಾಡದಲ್ಲಿದ್ದವರು ಧಾರವಾಡದಲ್ಲಿದ್ದು ಬನ್ನಿ ಕಲೀರಿ ಅಂತ ಹೇಳ್ತಿದ್ರು. ಆದರೆ ಅನೇಕರು ಕಂಪ್ಲೇಂಟ್ ಮಾಡ್ತಾರೆ, ನಾವು ಇಲ್ಲಿ ಬರೋಕ್ಕಾಗಲ್ಲ, ದೂರ ಆಗುತ್ತೆ ಅಂತ. ಆಯಿತು, ನಾವು ನಿಮ್ಮಲ್ಲಿ ಬಂದು ಕಲಿಸ್ತೀವಿ ಅಂತ ಹೇಳಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಅಂದರೆ ಬೆಟ್ಟ ಮೊಹಮ್ಮದ್ ಹತ್ರ ಹೋಗಿದ್ದಾರೆ, ಮೊಹಮ್ಮದೇ ಬೆಟ್ಟದ ಹತ್ರ ಹೋಗ್ಬೇಕಂತ ಆ ಕೆಲಸ ಅವ್ರು ಮಾಡಿದ್ದಾರೆ. ಅಂದರೆ ಗುಡಿ ದೇವರೇ ಭಕ್ತರ ಹತ್ರ ಬರುವಂಥ ಕೆಲಸನ ಅವ್ರು ಮಾಡಿದ್ದಾರೆ. ಸೊ ಹಾಗಾಗಿ ಬನ್ನಿ, ಬೆಂಗಳೂರಿನ ಚಂದ್ರ ಲೇಔಟಲ್ಲಿದೆ. ಎಲ್ಲರೂ ಬಂದು ಕಲೀರಿ, ನೇರವಾಗಿ ಬನ್ನಿ, ಮುಜುಗರ ಇಟ್ಕೋಬೇಡಿ, ವಯಸ್ಸಿನ ಅಂತರ ಇಟ್ಕೋಬೇಡಿ. ಬನ್ನಿ, ನನಗೆ ಇಷ್ಟು ವಯಸ್ಸಾಗೋಯ್ತು, ಹೇಗೆ ಕಲೀಲಿ, ನನಗೆ ಜಾಬ್ ಸಿಗ್ತಾಯಿಲ್ಲ, ಹೇಗೆ ಹೋಗಲಿ, ಡಿಗ್ರಿ ಹೋಲ್ಡ್ರು ನನಗೆ ಇಂಗ್ಲೀಷ್ ಬರ್ತಾಯಿಲ್ಲ ಅಂತ ಹೇಗೆ ಹೇಳಿ, ಬೇಡ. ಮೊಟ್ಟ ಮೊದಲು ನಾವು ನಮ್ಮಲ್ಲಿ ಕೊರತೆ ಇದೆ ಅಂತ ಒಪ್ಕೊಂಡ್ರೆ ಆ ಕೊರತೆ ನಿಭಾಯಿಸೋಕ್ಕೆ ಏನಾದ್ರು ಒಂದು ದಾರಿ ಹುಡುಕ್ಬೋದು. ಬನ್ನಿ, ಇಲ್ಲಿಗೆ ಬನ್ನಿ. ವಿಕಾಸ್ ಕರಿಯರ್ ಅಕಾಡೆಮಿ, ನಾನು ಮುಕ್ತವಾಗಿ ಹೇಳ್ತೀನಿ, ಕಳೆದ 25 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ, ಲಕ್ಷಾಂತರ ಜನ ಜಾಬ್ ಹುಡುಕ್ತಿರುವವರ ಸಂಕಷ್ಟಗಳನ್ನು ದೂರ ಮಾಡುವಂಥ ಸಂಸ್ಥೆ. ಬಂದು ಕಲೀರಿ ಅಂತ ಕೇಳ್ಕೊತಾ. ಸರ್, ಭಾಳ ಚೆನ್ನಾಗಿ ಹೇಳಿದ್ರಿ, ಒಳ್ಳೆ ಮಾತುಗಳನ್ನು. ಅಫ್ಕೋರ್ಸ್ ನೀವು ಅಂಕಿಅಂಶಗಳ ಮೂಲಕ ಹೇಳ್ತಾ ಇದ್ರಿ, ಭಾಳ ಖುಷಿ ವಿಚಾರ. ಬಟ್ ಇಲ್ಲಿ ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಜಾಬ್ ಸರ್. ಕಂಗ್ರ್ಯಾಚುಲೇಷನ್.